ब्रह्मविद्यासम्प्रदाय द्रव्यों श्रेष्ठो नमो महन्तो नमो गुरुभ्यः विज्ञानघनं जगत्थो ब्रह्मैवाहमस्मि श्रुतिस्मृतिपुराणानां आलयं करुणालयं नमामि भगवत्पादं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमद्भगवत्पूज्यपादसद्गुरुभ्यो नमः वन्दे दच्चिदानन्दं यतिवर्यं महावेदवेदान्तसारज्ञं सद्गुरुं प्रणतोऽस्म्यहम् तदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं काकालं समाश्रये श्री श्री दच्चिदानन्देन्द्र सरस्वती महासद्गुरुभ्यो नमः श्रुतिशङ्करवाङ्मात्रात्मप्रदायकः सुरेश्वरो न गृह्णातु ज्ञानं वार्तिकमुत्तमम् अधीहि भगवो ब्रह्म अथ आनंद श्रुत साक्षात् मानेनाभिषीकृतः आनन्दाभिलाषं सः नमन्दीकर्तुमप्यलम् नमन्दीकर्तुमप्यलम् अथानन्दश्रुतः साक्षात् मानेनाभिषीकृतः दृष्टानन्दाभिलाषं सः नमन्दीकर्तुमप्यलम् अथ आनन्दः श्रुतः साक्षात् मानेन अभिषयीकृतः दृष्टानन्दाभिलाषं सः न मन्दीकर्तुम् अपि अलम् साक्षात् मानेन अभिषीकृतः साक्षात् श्रुतः आनन्दः साक्षात् मानेन अभिषीकृतः आनन्दः यः श्रुतः सः आनन्दः दृष्टानन्दाभिलाषं मन्दीकर्तुम् अलम् आख्यानमाने ನೇರಾಗಿ ಪ್ರಮಾಣದಿಂದ ವಿಷಯಗಳು ಪಡೆದೇ ಇರುವ ಆನಂದ ಯಾಕೆ ಅಂತ ಇದೆ ಪ್ರಮಾಣದ ವಿಷಯಗಳು ಪಡೆದೇ ಇರುವಂತ ಆನಂದ ಸ್ವರೂಪ ಆನಂದ ವಿಷಯಾನಂದವೆಲ್ಲ ವ್ಯವಸ್ಥೆ ಇಲ್ಲ ವಿಷಯಾನಂದ ಯಾವುದಿದೆ ಅದು ಇಂದ್ರಿಯ ಗೋಚರ ಪ್ರತ್ಯಕ್ಷ ಗೋಚರ ಮನೋಗೋಚರ ಆದ್ರೆ ಉಪನಿಷತ್ತು ಹೇಳ್ತಕ್ಕಂಥ ಆನಂದ ಇದೆಯಲ್ಲ ಬ್ರಹ್ಮಾನಂದ ಅದು ಪ್ರಮಾಣದಿಂದ ನೇರಾಗಿ ವಿಷಯ ಮಾಡ್ಕೊಳಕ್ ಆಗದಿರುವ ಆನಂದ ಅದು ಸಾಕ್ಷಾತ್ನ ನೇರಾಗಿ ಮಾನೇನಾನೆ ಪ್ರಮಾಣದಿಂದ ಅಭಿಷೀಕೃತ ಪಡೆದೇ ಇರುವ ಯಾವ ಆನಂದವು ಕೇಳಿಬರುತ್ತಿದೆಯೋ ಇಲ್ಲೇ ಉಪನಿಷತ್ತಿನಲ್ಲಿ ಉಪನಿಷತ್ತು ವಿಜ್ಞಾನಮಾನಂದಂ ಬ್ರಹ್ಮ ಅಂತ ಹೇಳ್ತಾರೆ ಬ್ರಹ್ಮಸ್ವರೂಪವೇ ಆನಂದ ಬ್ರಹ್ಮದ ಆನಂದ ಅಲ್ಲ ಬೆಂಕಿಯ ಬಿಸಿ ಅಲ್ಲ ಬೆಂಕಿಯೇ ಬಿಸಿ ಆನಂದ ಸ್ವರೂಪವೇ ಬ್ರಹ್ಮಸ್ವರೂಪ ಬ್ರಹ್ಮದಲ್ಲಿ ಆನಂದ ಬ್ರಹ್ಮದ ಆನಂದ ಷಷ್ಠಿ ಭಕ್ತಿ ಭೇದ ಮಾಡುತ್ತೆ ಅನ್ಕೋಬೇಡಿ ಬ್ರಹ್ಮದಕ್ಕೂ ಆನಂದ ಇದಿಲ್ಲ ಹಾಗಾಗಿ ನೇರಾಗಿ ಪ್ರಮಾಣದಿಂದ ವಿಷೀಕರಿಸಲ್ಪಡದೇ ಇರುವ ಯಾವ ಆನಂದವೂ ಶಾಸ್ತ್ರದಿಂದ ಕೇಳಿಬಂದು ಬೇರೆ ಕೇಳಿದೆಯೋ ಆ ಆನಂದ ಅದನ್ನ ದೃಷ್ಟಾನಂದಾಭಿಲಾಷ ಕಂಡ ಈ ಸ್ತ್ರೀ ಅನ್ನಪಾನಾದಿಗಳ ಆನಂದದ ಅಭಿಲಾಷೆ ಇದೆಯಲ್ಲ ಈ ಅಭಿಲಾಷೆಯನ್ನ ಆನಂದಾಭಿಲಾಷಂ ಸಹ ಮಂದೀಕರ್ತ ಅದನ್ನ ಮಂದೀಕರ್ತ ಅಲಂ ಅದನ್ನ ಇದು ಮಾಡಲ್ಲಪ್ಪ ಅಲ್ಲ ಅದಕ್ಕೆ ವಿರುದ್ಧ ಇಲ್ಲ ಅಂತ ಇವಾಗ ಸ್ವರ್ಗಾನಂದ ಬೇರೆ ಬೇಸೋರೆ ಬೇರೆ ವಿಷಯಾನಂದ ಬೇಸೋರೆ ಬೇರೆ ಈ ವಿಷಯಾನಂದದಲ್ಲೇ ಮುಳುಗಿದವರಿಗೆ ಆ ಬ್ರಹ್ಮಾನಂದ ಇದನ್ನ ಇಲ್ಲ ಮಾಡ್ಬಿಡಿದ್ರೆ ಗೊತ್ತೇ ಇದೆ ಬ್ರಹ್ಮಾನಂದ ಇದನ್ನ ಮಂದೀಕರಣ ಮಾಡುತ್ತೆ ಪೂರ್ವಕ್ಷಿ ಮಾಡಿದಾರ ಪೂರ್ವಕ್ಷ ಅಂತ ಏನಿಲ್ಲಪ್ಪ ಅಲ್ಲ ಅದೇ ಬೇರೆ ಅಂತ ಆ ಬ್ರಹ್ಮಾನಂದದ ಆನಂದ ಸ್ವರೂಪ ಅವ್ರು ಕಂಡುಕೊಂಡವರ ಮಹಾತ್ಮ ಇದೆ ಆ ಆನಂದ ಬೇಕು ಅನ್ನೋರು ಇದು ಇದಾಗ್ಬೋದು ನಾವು ನೇರಾಗಿ ಆ ಆನಂದ ಇದೆ ಅನ್ನೋ ಕಾರಣಕ್ಕೆ ಈ ಆನಂದ ಕಮ್ಮಿ ಮಾಡಲ್ಲ ಅದು ಬ್ರಹ್ಮಾನಂದ ನಮ್ಮ ಆತ್ಮ ಆಗಿದೆ ಸ್ವರೂಪ ಆಗಿದೆ ಅನ್ನೋ ಮಾತ್ರಕ್ಕೆ ಅಷ್ಟು ಮಾತ್ರಕ್ಕೆ ವಿಷಯಾನಂದ ಕಮ್ಮಿ ಆಗ್ಬೇಕು ಅಂತ ಏನಿಲ್ಲ ಬ್ರಹ್ಮಸ್ವರೂಪ ಇದ್ ಮಾತ್ರಕ್ಕೆ ಎಲ್ಲೂ ಶಾಂತಿ ಸುಖ ನೆಮ್ಮದಿ ಹೇಗೆ ಆಗೋಲ್ಬೇಕು ಅಂತಿಲ್ವೋ ನಾವು ಬ್ರಹ್ಮಸ್ವರೂಪ ಆಗಿರ್ಬೋದು ಅಷ್ಟು ಮಾತ್ರಕ್ಕೆ ನಮಗೆ ಶಾಂತಿ ಸುಖ ನೆಮ್ಮದಿ ಆಗೋಲ್ಲ ಕಂಡ್ಕೋಬೇಕು ಆನಂದಾಭಿಲಾಷಂ ಮಂದೀಕರ್ತು ಸಹನ ಅಲಂ ಅಂತ ಇದೆ ಇವ್ರೇನ್ ಮಾಡಿದ್ದಾರೆ ಜೋಯಿಸರು ಬ್ರಹ್ಮಾನಂದವೂ ಇದೆ ಎಂಬುದು ನಾವು ಹೇಳಿದ್ದು ಅಷ್ಟೇ.
ಅದು ಅನುಭವ ಪ್ರಮಾಣಕ್ಕೆ ಗೋಚರಿಸಿಲ್ಲ, ನಮಗೆ ಅನುಭವಕ್ಕೆ ಬಂದಿಲ್ಲ. ಹೀಗಿದ್ದರೂ ಅನುಭವಕ್ಕಲ್ಲ, ಮಾನ ಅಂದ್ರೆ ಪ್ರಮಾಣಕ್ಕೆ ವಿಷಯವಾಗಲ್ಲ ಅಂತ. ಪ್ರಮಾಣಕ್ಕೆ ಗೋಚರಿಸಿಲ್ಲ ಬರೆದು ಬ್ರಾಕೆಟ್ ಅಲ್ಲಿ ನಮಗೆ ಅನುಭವಕ್ಕೆ ಬಂದಿಲ್ಲ. ಹೀಗಿದ್ದರೂ ಅದು ಪ್ರತ್ಯಕ್ಷದಲ್ಲಿ ಕಂಡ ಆನಂದದ ಅಭಿಲಾಷೆಯನ್ನು, ಕಾಮವನ್ನು ಕಡಿಮೆಗೊಳಿಸಲು ಸಮರ್ಥವಾಗಿಲ್ಲ. ಹೌದು, ಅದಕ್ಕೆ ಸಮಾನ. ಈಗ ಬ್ರಹ್ಮಾನಂದ ಸ್ವಲ್ಪ ಆದಿ ಮಾತ್ರಕ್ಕೆ ವಿಷಯಾನಂದ ಯಾಕೆ ಮಾಡುದು? ವಿಷಯಾನಂದ ಬಳಿ ವಿಷಯಾನಂದ ಇದ್ದೇ ಇರುತ್ತೆ, ಪೂರ್ವಕ್ಕೆ ಏನಲ್ಲ. ಏನಾದ್ರು ಆಕ್ಷೇಪ ಇಲ್ಲ, ಇವಾಗ ಅಷ್ಟು ದೊಡ್ಡದ ಆನಂದ ಆಗಿದ್ಬಿಟ್ಮೇಲೆ ಅದು ಈ ಆನಂದ ನಮ್ಗೆ ಯಾಕೆ ಬರ್ಬೇಕು? ಬರ್ಲೇಬಾರ್ದು. ಹಾ, ವಿಷಯ ಆನಂದ, ಕಾಮಾನಂದ ಆನಂದ ಬರ್ಲೇಬಾರ್ದಾಗಿತ್ತಲ್ಲ. ಆ ಆತ್ಮನಾಗಿರ್ಮೇಲೆ, ಸ್ವರೂಪವಾಗಿರ್ಮೇಲೆ, ಹೆಚ್ಚಾದ್ಮೇಲೆ ಆ ಹುಟ್ಟಬೇಕಲ್ಲ. ಇಲ್ಲ ಅದು ಇದ್ ಮಾತ್ರ ಈ ಆನಂದವನ್ನೇನು ಕಮ್ಮಿ ಮಾಡಲ್ಲ. ಆ ವಸ್ತು ಸ್ವಭಾವದಿಂದ ಈ ಆನಂದ ಕಮ್ಮಿ ಆಗಲ್ಲ. ವಿವೇಕ ವೈರಾಗ್ಯನ ಕಟ್ಕೊಂಡಾಗ ಇದು ಖುಷಿ ಆಗತ್ತಲ್ಲ, ಆವಾಗ ಇದು ಹೋಗತ್ತೆ. ವಿವೇಕ ವೈರಾಗ್ಯದಿಂದ ಯಾವಾಗ ನೀವು ಸಂಸ್ಕೃತರಾದವರಾಗಿ ಬ್ರಹ್ಮಾನಂದ ಗುರುತಿಸ್ಕೋತೀರೋ ಆಗ ಜನಕನಕ ವಾಹನ ವಸ್ತುವಿನ ಆನಂದ ನಿಮಗೆ ಕಮ್ಮಿ ಆಗತ್ತೆ. ಬ್ರಹ್ಮಾನಂದ ಇದೇನು ಮಾತ್ರಕ್ಕೆ ವಿಷಯಾನಂದ ಕಮ್ಮಿ ಆಗಲ್ಲಪ್ಪ. ಬ್ರಹ್ಮಾನಂದ ಇದೆ, ಹೌದು, ನಮ್ಮ ಹೃದಯದಲ್ಲಿ, ನಮ್ಮ ಸುಷುಪ್ತಿಯಲ್ಲಿದ್ದಾಗ ನಾವು ಆನಂದ ಸ್ವರೂಪದಲ್ಲೇ ಇರ್ತೀವಿ. ಅನ್ನು ಮಾತ್ರಕ್ಕೆ ನಮಗೆ ಜನಕನಕ ಆನಂದ ಇಲ್ಲ ಅಂತ ಅರ್ಥ ಅಲ್ಲಪ್ಪ. ಜನರಲ್ ವಿಷಯ ಹೇಳ್ತಿದ್ದಾರೆ. ಒಂದು ಇದು ಅದು ಆ ಸತ್ಯ ಆಗಿದ್ದ ಮಾತ್ರ, ವಸ್ತುಸ್ಥಿತಿ ಆದ ಮಾತ್ರಕ್ಕೆ ಆ ವಸ್ತುಸ್ಥಿತಿಯು ಸ್ವರೂಪದಿಂದ ಎಲ್ಲವನ್ನು ಮುಚ್ಚಾಕೋಲ್ಲ ಅಂತ. ಕಂಡುಕೊಳ್ಳದೆ ಮುಚ್ಚಾಕೋಲ್ಲ, ಕಟ್ಕೋಬೇಕು. ಕಂಡುಕೊಳ್ಳೋಕೆ ವಿವೇಕ ವೈರಾಗ್ಯ ಬೇಕು. ವಿವೇಕ ವೈರಾಗ್ಯಾದಿಗಳನ್ನು ಕಂಡುಕೊಂಡ ಮೇಲೆ ಅವಾಗ ಇದು ಖುಷಿ ಗೊತ್ತಾಗ, ಆನಂದ ಗೊತ್ತಾಗ, ಅವಾಗ ಇದು ಮಂದೀಕರಿಸಲು ಶಕ್ನೋತಿ. ಸ್ವರೂಪ ಇದ್ದ ಮಾತ್ರಕ್ಕೆ ದೃಷ್ಟಾನಂದ ಅಭಿಲಾಷೆ ನನ್ನ ಮಂದೀಕರಣ ಮಾಡಲ್ಲ. ಆ ಆನಂದ ಇದೆ, ನಮ್ಮ ಹೃದಯದಲ್ಲಿದೆ, ಬ್ರಹ್ಮಾನಂದ ಇದೆ, ಎಲ್ಲಕ್ಕಿಂತ ಹೆಚ್ಚಿನ ಆನಂದ ಇದೆ ಅಂತ ಅಷ್ಟು ಮಾತ್ರಕ್ಕೇನೆ ಇದು ಅನ್ನಪಾನಾದಿಗಳ ಆನಂದವನ್ನು ಕಮ್ಮಿ ಮಾಡಲ್ಲ. ಅದೇ ಹೌದು, ಕರೆಕ್ಟ್. ಒಂದು ನನಗಿಂತ ಬಾಹ್ಯವಾಗಿ ಕಾಣ್ತಾನೆ, ಇನ್ನೊಂದು ಪರೋಕ್ಷ ಕಾಣ್ತಾನೆ. ದೃಷ್ಟಿಫಲ ಅಲ್ಲ ಅನ್ಕೊಂತಾನೆ. ಹೌದು, ಯಾವ್ದು ತೋರ್ ಬಂದ್ರೆ ಇದು ಮಾಡಿದ್ರೆ ಇದು ಸುಖ ಸಿಗುತ್ತೆ. ಅದು ತೋರ್ ಬಂದ ಆನಂದ ಮರೆಯಾಗತ್ತೆ ಗೊತ್ತಿಲ್ಲ. ಅವನಿಗೆ ಕಾನ್ಸೆಪ್ಟ್ ಇದೆ ಅಷ್ಟೇ ಮನಸ್ಸಲ್ಲಿ. ಈ ಬ್ರಹ್ಮಾನಂದ ಶ್ರುತಿ ಹೇಳಿದೆ ಎಲ್ಲಕ್ಕಿಂತ ಹೆಚ್ಚು ಅಂತ, ಶ್ರದ್ಧೆ ಇದೆ, ನಂಬಿಕೆ ಇದೆ. ಆದ್ರೆ ಅಷ್ಟರಿಂದ ಈ ಆಸೆ ಈಗಲ್ಲ. ಅಷ್ಟು ಮಾತ್ರಕ್ಕೆ ಇದು ಈ ಆಸೆ ಹಿಂಗಲ್ಲಪ್ಪ. ಅಂದ್ರೆ ಇದೆ ಅನ್ನೋದು ಶ್ರುತಿ ಹೇಳಕ್ಕೆ ಎಷ್ಟು ಅನುಭವ ಆಗಲ್ಲ. ನೇರಾಗಿ ಪ್ರಮಾಣಕ್ಕೆ ವಿಷಯವಾಗದೇ ಇರುವ, ನೇರಾಗಿ ಪ್ರಮಾಣಗಳಿಗೆ ವಿಷಯವಾಗದೇ ಇರುವ ಸ್ವರೂಪಾನಂದವು ಯಾವುದು ಕೇಳಿಬರುತ್ತಿದೆ, ಯಾವ ಆನಂದವು ಎತ್ತರಲ್ಲ. ಪಟಾಕಿ ವಿಷಯ ಸರಿಗ ಎಷ್ಟ ಆಯ್ತಾ? ಪಟಾಕಿ 1 ವರ್ಷದಲ್ಲಿ ಇದಲ್ಲೇ ಮೊಬೈಲ್ ಅಲ್ಲೇ ಮೊಬೈಲ್ ವೆಂಕಟೇಶ್ ಅಂತ ಭಾಸ್ಕರ ಪರಿಚಯವೇ ಇದ್ದಾರೆ. ಕಡಿಮೆನಾ? ಕಡಿಮೆ 3,000 ರೂಪಾಯಿ ಮನೇಲಿ ಇಲ್ಲ ಈ ವರ್ಷದಿಂದ ಪಟಾಕಿ. ಯಾಕೆ? ಮಕ್ಕಳೇ ಬೇಡ ಅಂತಾರೆ. ಪಾಪ್ಸ್ ಅಂತ ಬರುತ್ತೆ, ಹಿಂಗೆ ಚಟ್ಟ ಕೈಯೆಲ್ಲ ಇಟ್ಕೊಂಡು ಅದು ಒಂದನ್ನು ಕೊಡ್ಸೋದು. ಅದು ಒಳ್ಳೇದು. ಈ ಸ್ಕೂಲ್ಗಳಲ್ಲೆಲ್ಲ ಮಕ್ಕಳಿಗೆ ಪರಿಸರ ಪ್ರಾಣಿಗಳಿಗೆಲ್ಲ ಇದಾಗುತ್ತೆ, ಅದನ್ನ ತುಂಬ್ತಾರಲ್ಲ. ಈ 3 ವರ್ಷದಿಂದಾನು ಕಮ್ಮಿ ಹಾಕೊಂಡ್ ಬರ್ತಿತ್ತು. ಈ ವರ್ಷ ಬೇಡವೇ ಬೇಡ. ಒಳ್ಳೇದು, ಸ್ಕೂಲ್ ಆ ಪಾಠ ಇಡ್ಬೇಕು. ನಮಗೂ ನಮ್ ತಂದೆ ಹೇಳ್ತಿತ್ತು, ಏನೋ ಹಠ ಮಾಡ್ತಿದ್ವಿ, ನಾವು ಹೊಡಿತಿದ್ವಿ, ತುಂಬಾ ಅಳ್ತಾ ಇದ್ವಿ, ಜಗ ಮಾಡ್ತಿದ್ವಿ, ಪಾಠ ಕೊಡ್ಸಿಲ್ಲ ಅಂತ ಜಗ ಮಾಡಿದ್ವಿ. ಆದ್ರೆ ಆದ್ರೆ ಎಷ್ಟು ವಿವೇಕ ಅನಿಸ್ತಾ ಇತ್ತು ಅಂದ್ರೆ ಬೆಳ್ತಾ ದೊಡ್ಡ ಇತ್ತ ವಿವೇಕ ಇದು ಯಾಕೆ ಈ ತಿಳುವಳಿಕೆ ಬರ್ಲಿಲ್ಲ ಪ್ರಾಣಿಗಳು ಹೆದರ್ಕೊಳುತ್ತೆ. ಆಮೇಲೆ ಪೊಲ್ಯೂಷನ್ ಎಷ್ಟು ಕೆಟ್ಟ ಹೊಗೆ ಅಂದ್ರೆ ಅದು ಆಸ್ಮಾದವರಿಗೆ ಭಾರಿ ಬೇಗ ಎಫೆಕ್ಟ್ ಆಗುತ್ತೆ. ಆಮೇಲೆ ಶೀತ ನೆಗಡಿ ಕಫ ಆಗತ್ತೆ.
ಹಾ ಅವರು ಮನೆ ಹೊರಗಿಂದ ರಾಕೆಟ್ ಬಿಟ್ರು, ಅದು ಹೋಗಿ ಎದುರುಗಡೆ ಮನೆಯಲ್ಲಿ ಮಗು ಕಣ್ಣು ಹೋಗ್ಬಿಡುದು. ಅಯ್ಯೋ ಈ ಒಂದು 3 ವರ್ಷದ ಹಿಂದೆ ರಂಪಾಗಿತ್ತು. ಓಕೆ ದಂಡ ಕೊಟ್ಟಿದ್ರಾ? ಅದೆಲ್ಲ ಅವರೇ ಆಸ್ಪತ್ರೆ ಕರ್ಕೊಂಡು ಹೋಗಿ ಸರಿ ಮಾಡಿಸಿ ಕಣ್ಣು ಹೋಯ್ತಲ್ವಾ? ಬರುತ್ತೆ. ಹೋಗಿಲ್ಲ ಅನ್ಸುತ್ತೆ, ಕಣ್ಣು ತುಂಬಾ ಡೇಂಜರಸ್. ಹೌದಪ್ಪ. ಜಲ್ಲಿ ಕುತ್ಕೊಂಡು ಕೂತಿದ್ರು, ಅಲ್ಲಿಂದ ಜಲ್ಲಿ ಕುತ್ಕೊಂಡು ಹುಡುಗರೆಲ್ಲ ಏನ್ ಮಾಡ್ತಾರೆ, ರಾಕೆಟ್ ರೋಡಲ್ಲಿ ಬಿಡ್ತಾರಲ್ಲ, ಸೀದಾ ಉಂಟವಳು ಎದೆ ಉಂಟು ಇಲ್ಲ ನಮ್ಮಂದ್ರೆ ಅವಳು ಕುಗ್ತಿರೋಳು ಈ ನೆಲದ ಹಾರಿಸ್ಬಿಟ್ಟು ರಾಕೆಟ್ ಬಿಡ್ತಾರೆ. ವಿದೇಶದಲ್ಲಿ ಬಯಲು ಹೋಗಿ ಮಾಡಿ ಹೊಡಿರಿ ಅಂತ ಬೆಸ್ಟ್ ಅದು, ಹೊಡಿಲೇಬೇಕು. ಅದಲ್ಲ, ಬಯಲಿಗೆ ಹೋಗಿ ದೊಡ್ಡ ಬಯಲಿಗೆ ಅಲ್ಲಿ ಹೋಗಿ ಹೊಡೀರಿ ಇನ್ಬೇಕು, ಅಲ್ಲಿ ಹೋಗಿ ಎಲ್ಲ ಮಾಡ್ಕೊಳ್ಳಿದ್ದ. ಏನು ಮಾಡಕ್ಕಾಗಲ್ಲ, ಮಕ್ಕಳನ್ನ ಅಳ್ತಾರೆ, ಹಠ ಮಾಡ್ತಾರೆ. ಈ ತಿಳುವಳಿಕೆಯಲ್ಲಿ ಅವ್ರಿಗೆ ಏನ್ ಮಾಡಿ ಗೊತ್ತಾಗಲ್ಲ. ವಿದೇಶದಲ್ಲಿ ಒಳ್ಳೆ ಇದು ತಿರ್ಕೊಂಡ್ಬಿಡುತ್ತೆ. ಪ್ರಮಾಣದೊಂದಿಗೆ ವಿಷಯವಾಗದೇ ಇರುವ ಬ್ರಹ್ಮಾನಂದವು ಯಾವುದು ಕೇಳಿ ಬರುತ್ತಿದೆ, ಪ್ರಮಾಣಗಳಿಗೆ ವಿಷಯವಾಗದೇ ಇರುವುದಾದ ಬ್ರಹ್ಮಾನಂದ ಏನು ಕೇಳಿ ಬರುತ್ತಿದೆ, ಅದು ಇದ್ದ ಮಾತ್ರಕ್ಕೆ, ಆ ಆನಂದ ಇದ್ದ ಮಾತ್ರಕ್ಕೆ ಬ್ರಾಕೆಟ್ ಹಾಕೊಳ್ಳಿ. ಲೋಕದಲ್ಲಿ ಕಂಡ ಆನಂದದ ಆಸೆಯನ್ನ ಕಮ್ಮಿ ಮಾಡಲು ಸಮರ್ಥವಲ್ಲ. ಅದನ್ನು ಕಳೆಯಲು, ಕಮ್ಮಿ ಮಾಡಲು ಕಂಠದಲ್ಲೇ ಹಾರ ಇದ್ದ ಮಾತ್ರಕ್ಕೆ ಅದು ಹುಡುಕ್ತಾ ಇರೋ ಕ್ರಿಯೆಯನ್ನು ಕಮ್ಮಿ ಮಾಡಲ್ಲಪ್ಪ. ಏನ್ ಕಂಠದಲ್ಲಿ ಹುಡುಕ್ತಾ ಇದೀರಲ್ಲ ಅಂತಂದ್ರೆ ಗೊತ್ತಿಲ್ಲಲ್ಲ. ಕಂಠದಲ್ಲಿ ಹಾರ ಇದ್ರು ಕೂಡ ಹಾರ ಇಲ್ಲ ಅಂತ ಹುಡುಕ್ತಾ ಇರೋ ಕ್ರಿಯೆಯನ್ನ ಕಮ್ಮಿ ಮಾಡೋಕೆ ಸಮರ್ಥವಲ್ಲ. ಹೌದೋ? ಕಂಠದಲ್ಲಿದ್ದ ಹಾರ ಕಳ್ಕೊಂಡ್ಬಿಟ್ಟಿದೀನಿ, ಹಾರ ಎಲ್ಲೋ ಇಟ್ಬಿಟ್ಟಿದೀನಿ, ಕೆಲಸ ಆಚಂಗೆ ಆಗ್ಬಿಡುತ್ತೆ, ಕೈಲ ಕಟ್ಕೊಂಡಿದ್ದು ಎಲ್ಲಿ ಹುಡ್ಕೊಂಡಾಗತ್ತೆ. ಎಲ್ಲಿಟ್ಟೆ ಕನಕ ಹಾಕೊಂಡೆ ಕನಕ ಹೋಗ್ತಾ ಇರ್ತಾನೆ. ಎಲ್ಲಿಟ್ಟೆ ಅಯ್ಯೋ ಇಲ್ಲೇ ಇದೆ ಕನಕ ಅಂತ. ಇದ್ದ ಮಾತ್ರಕ್ಕೆ ಲೌಕಿಕ ವಿಷಯಾನಂದವನ್ನ ಕಮ್ಮಿ ಮಾಡಲು ಅಥವಾ ಹೋಗಲಾಡಿಸಲು ಸಮರ್ಥವಲ್ಲ. ಏನ್ ಮಾಡ್ಕೊಂಡ್ಯೋ ಕೇಳ್ಬೇಕು ಬರೆದಿದ್ದನ. ಬೇರಾಗಿ ಪ್ರಮಾಣಗಳಿಗೆ ವಿಷಯವಾಗಿರುವ ಆನಂದವು ಏನು ಕೇಳಿ ಬರುತ್ತಿದೆ, ಅದು ಇದ್ದ ಮಾತ್ರಕ್ಕೆ ಲೋಕದಲ್ಲಿ ಇರುವ ಆನಂದದ ಅಭಿಲಾಷೆ ಬಯಕೆಯನ್ನ, ಆನಂದವನ್ನು ಅಲ್ಲ, ಆನಂದದ ಬಯಕೆಯನ್ನ ಎಲ್ಲ ಅಷ್ಟೊಂದು ನಾನು ಕೇಳ್ಬೇಕಾಯ್ತು. ಹಿಂದೆ ಒಂದಕ್ಕೂ ಕೇಳೇ ಇಲ್ಲ, ಹಂಗೆ ಬೆಳೆದು ಸುಮ್ಮನೆ ಬಿಟ್ಟಿದ್ದೀನಿ. ಇದಾದ್ಮೇಲೆ ಒಂದ್ಸಲ ಪೂರ್ತಿ ಅಯ್ಯೋ ಅದೆಲ್ಲ ಪ್ರಸತ್ತ. ಅದ್ ಮತ್ತೆ ಇದೊಂದು ಬರಿಬೇಕು ನಾನಲ್ಲಿ, ನನಗೆ ಸಹಿತ ಬರಬೇಕು. ಆ ಚಾಂದೋಗ ಪುಸ್ತಕ ಬರ್ತಾ ಇದೆ. ಆ ಇದಕ್ಕೆ ನೆನ್ನೆ ವಿಶೇಷ ಬಂದಿದ್ದ ಆ ಚಾಂದೋಗ ಇಂಟ್ರೊಡಕ್ಷನ್ ಬರ್ಕೊಡಿ ಸಂಸ್ಕೃತದಲ್ಲಿ. ಸಂಸ್ಕೃತ ಪೂರ್ತಿ ಬರ್ಬಿಟ್ಟು ನಾನು ಪ್ರಿಂಟ್ ಹಾಕ್ಬೇಕಂತೆ. ಅದಕ್ಕೊಂದು 2 ಸ್ವಾಮಿಗಳ ಬಗ್ಗೆ ಬರೀರಿ, ಗ್ರಂಥದ ಬಗ್ಗೆ ಬರೀರಿ, ಬಗ್ಗೆ ಆ ಸಂಸ್ಕೃತ ಬರಬೇಕು ಅಂದ್ರೆ ತುಂಬಾ ಇದಾಗತ್ತೆ. ಆನಂದವನ್ನ ಮಾಡೋದು ಸಮರ್ಥವಲ್ಲ. ಕಾಮ ಪ್ರವಿಲಯಾಯಾತಃ ತದ್ವಿಪಕ್ಷಾರ್ಥ ಭಾವನಂ ವಿಧಯಃ ತತ್ಕ್ರಿಯಾಣಾಂ ಸ್ಯುಃ ತದ್ವಿಪರ್ಯಯ ಹೇತವಃ. ಕಾಮ ಪ್ರವಿಲಯಾಯ ತದ್ವಿಪಕ್ಷಾರ್ಥ ಭಾವನಂ ವಿಧಯಃ ತತ್ಕ್ರಿಯಾಣಾಂ ತದ್ವಿಪರ್ಯಯ ಹೇತವಃ. ಕಾಮ ಪ್ರವಿಲಯಾಯಾತಃ ಕಾಮ ಪ್ರವಿಲಯಾಯ ಅತಃ ತದ್ವಿಪಕ್ಷಾರ್ಥ ಭಾವನಂ ವಿಧಯಃ ತತ್ಕ್ರಿಯಾಣಾಂ ಸ್ಯುಃ ತದ್ವಿಪರ್ಯಯ ಎಲ್ಲಿದೆಯೋ ತದ್ವಿಪರ್ಯಯ ಹೇತವಃ. ಅತಃ ಕಾಮ ಪ್ರವಿಲಯಾಯ ತದ್ವಿಪಕ್ಷಾರ್ಥ ಭಾವನಂ ಕ್ರಿಯಾಣಾಂ ವಿಧಯಃ ಸ್ಯುಃ ತದ್ ವಿಪರ್ಯಯ ಹೇತವಃ ಅಂತ ಮಾಡೋದು. ಆದ್ದರಿಂದ ವಿಪಕ್ಷಾರ್ಥ ಭಾವನ ಅಂದ್ರೆ ಪ್ರತಿಪಕ್ಷ ಭಾವನ.
ವಿಪಕ್ಷಾರ್ಥ ಭಾವನೇನೋ ಜಿಲೇಬಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅನ್ನಬೇಕು. ಹುಡುಗಿ ಅಯ್ಯೋ ಗಲೀಜು 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 ಭಾವನೆ ಮಾಡ್ಬೇಕು. ಹುಡುಗಿ ಏನಿಲ್ಲ ರಕ್ತ ಮೂಳೆ ಮಾಂಸ ಕಿವಿ ಅಷ್ಟೇ ಇರೋದು ಅಂತ ಹೇಳಿ ಆ ಹುಡುಗಿ ವಿಪಕ್ಷಾರ್ಥ ಭಾವನೆ ಮಾಡ್ತಾ 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 ಇದ್ರೆ ಕಾಮ ಪ್ರವಿಲಯಾಯ, ಕಾಮ ಕಮ್ಮಿ ಆಗೋದು ವಿಚಾರ ಮಾಡ್ಕೋಬೇಕು ನೀನು. ಯಾರು ತುಂಬಾ ಭೋಗಾಸಕ್ತಿ ಆಗಿರ್ತಾರೋ, ಭೋಗಾಸಕ್ತಿ ಆದವರಿಗೆ ಭೋಗ ಬಿಡಿಸೋದಕ್ಕೆ ಅದ್ರ ದೋಷ ಬಂದು ಅದ್ರ ವಿರುದ್ಧ ಭಾವನೆ ಮಾಡ್ಬೇಕು, ಕೆಟ್ಟ ಭಾವನೆ ಮಾಡ್ಬೇಕು. ಕಣ್ಣು ಕಡಿಸಲ್ಲ, ಕಣ್ಣು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಇರುತ್ತೆ. ಆದ್ರೂ ಕೂಡ ವಿಪಕ್ಷಾರ್ಥ ಭಾವನ ಕುರಿಯಾಗ. ವಿಪಕ್ಷಾರ್ಥ ಭಾವನೇನೋ ಅದಕ್ಕೆ ಏನಂದ್ರೆ ಪ್ರತಿಪಕ್ಷ ಭಾವನ. ಪ್ರತಿಪಕ್ಷ ಭಾವನೇನೋ ಯಾವ್ದನ್ನ ಚೆನ್ನಾಗಿದೆ ಅಂತ ಅನ್ನಿಸುತ್ತೆ ಹಿಂದಿಗಳು ಅದು ಚೆನ್ನಾಗಿಲ್ಲ ಅನ್ಬೇಕು. ಯಾವ್ದನ್ನ ಗಲೀಜು ಅನ್ನತ್ತೋ ಅದನ್ನ ಇದು ಮಾಡ್ಬೇಕು, ರಾಗದೇಶ ಬೇಕಬೇಕು. ವಿಪಕ್ಷಾರ್ಥ ಭಾವನಂ ಕಾಮ ಪ್ರವಲಯಾಯ ಸ್ಯುಹು ಆಗತ್ತು. ಕ್ರಿಯೆಗಳ ವಿಧಿಗಳು ಅದಕ್ಕಾಗಿ ಆಗುತ್ತವೆ. ಅವುಗಳು ವಿಪರ್ಯ ಹೇತವಾದೇನೋ ಆ ಕಾಮವನ್ನು ನಾಶಪಡಿಸೋದಕ್ಕೆ ಕಾರಣ, ಬದಲಾಯಿಸೋಕೆ ಕಾರಣ ಆಗುತ್ತವೆ. ಏನ್ ಮಾಡಿದಾರಪ್ಪ? ಇದು ಕಾಮ ಪ್ರವಿಲಯಾಯ ಅತಃ ಕಾಮ ಪ್ರವಿಲಯಾಯ ತದ್ ವಿಪಕ್ಷಾರ್ಥ ಭಾವನಂ ಕರಣೀಯಂ ಅಂತ. ವಿಪಕ್ಷಾರ್ಥ ಭಾವನೆಗೆ ಏನ್ ಮಾಡಿದಾರೆ? ಏನ್ ವಿಪಕ್ಷಾರ್ಥ ಭಾವನಕ್ಕೆ ವಿಪಕ್ಷಾರ್ಥ ಭಾವನೆ ಶಬ್ದಕ್ಕೆ ಅರ್ಥ ಅಲ್ಲ, ಪ್ರತಿಪಕ್ಷ ಭಾವನೆ ಅಂತಾನೆ. ಇದು ಬಂತಲ್ಲ ದೋಷ ಕಾಣೋದು, ದೋಷ ಕಾಣೋದು ಅನ್ನೋ ಕರೆ. ಅದನ್ನ ಆಂಟಿ ವರ್ಕ್ ಮಾಡ್ಬೇಕು. ಹಾಗೆ ಮಾಡಿದಾರೆ ಅವರು. ಅಲ್ಲ ಇವರು ಜೋಶಿ ಏನ್ ಮಾಡಿದಾರೆ ನೋಡ್ರಿ ಸರ್. ವಿರುದ್ಧವಾದ ಭೋಗ ವಸ್ತುಗಳು ದೋಷ ದೃಷ್ಟಿಯನ್ನೇ ಮಾಡ್ತಾರೆ. ವಿರುದ್ಧವಾದ ದೋಷ ದೃಷ್ಟಿಯನ್ನು ಭೋಗ ವಸ್ತುಗಳು ನಾನ್ ಹಂಗ ಅನ್ಕೊಂಡೆ, ಇವರು ಹಾಗೆ ಮಾಡಿದ್ದಾರೆ, ದೃಷ್ಟಿಯನ್ನೇ ಮಾಡತಕ್ಕದ್ದು. ವಾಕ್ಯ ಸರಿಯಾಗಿಲ್ಲಪ್ಪ, ಸರಿಯಾದ ವಾಕ್ಯ ಓದಿ. ಆದುದರಿಂದ ಕಾಮವು ನಾಶವಾಗಲು ಕಾಮಕ್ಕೆ ವಿರುದ್ಧವಾದ ಮಾಡ್ಕೋಬೇಕು. ಭೋಗ ವಸ್ತುಗಳು ಬ್ರಾಕೆಟ್ ಅಲ್ಲಿ ದೋಷ ದೃಷ್ಟಿಯನ್ನೇ ಮಾಡತಕ್ಕದ್ದು. ವಸ್ತುಗಳನ್ನು ಭೋಗ ವಸ್ತುಗಳನ್ನು ತಪ್ಪಾಗಿದೆ. ಎಲ್ಲವೂ ಆಮೇಲೆ ತತ್ ಕ್ರಿಯಾಣಾಂ ವಿಧಯ ವಿಪರ್ಯಯ ಹೇತವಃ ಸ್ಯುಃ ಅಂತ ಮಾಡಿದ್ದಾರೆ. ಕ್ರಿಯೆಗಳಲ್ಲಿ ತೊಡಗಬೇಕು ಅಂತ ಏನಾದ್ರು ಕ್ರಿಯೆಗಳಲ್ಲಿ ತೊಡಗಿ ಕಾಮ ಕಡಿಮೆ ಆಗುತ್ತೆ ಅನ್ನೋ ಭಾವನೆ ಇದ್ರೆ ಆ ಕ್ರಿಯೆಗಳ ವಿಧಿಗಳು ಮಾಡಿದಷ್ಟು ಕಾಮನ ಇನ್ನೂ ಹೆಚ್ಚಿಸುತ್ತೆ. ಅದಕ್ಕೆ ಉಲ್ಟಾ ವರ್ಕ್ ಮಾಡುತ್ತೆ ಅಂತ. ಕಾಮ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಅಲ್ಲ ಯಾಕೆ ವಿಧಿಯಲ್ಲಿ ಹೇಳಿದಂತ ಕಾಮ ಕಮ್ಮಿ ಆಗುತ್ತೆ ಅಂತಾರೆ. ಕರ್ಮಯೋಗಾದಿಗಳಿಂದ ಕರ್ಮಯೋಗದಲ್ಲಿ ಮಾಡೋದಲ್ಲ, ಅದ್ ಕಮ್ಮಿ ಅಲ್ಲ, ಒಟ್ಟು ಶಾಸ್ತ್ರದಲ್ಲಿ ವಿಧಿಗಳನ್ನು ಹೇಳಿಸಿರೋದೆ ಕಾಮ ಕಮ್ಮಿ ಮಾಡ್ಕೊಳಕ್ಕೆ. ನೀನ್ ಲೋಕದ ಬೈಕಿಗಳನ್ನು ಬಿಡಿಸೋಕೋಸ್ಕರ ನೀನು ಸಿನಿಮಾ ನೋಡ್ತೀವಿ, ಅಗ್ನಿಹೋತ್ರ ಮಾಡು, ವೇದಾಧ್ಯಯನ ಮಾಡು ಅಂದ್ರೆ ವೇದಾಧ್ಯಯನ ಮಾಡುವುದಕ್ಕಲ್ಲ, ಸಿನಿಮಾ ಹೋಗ್ತಿದ್ಯಾ ವೇದ ಹಾಕಿ ಕೂತ್ಕೊಳ ಮಾಡ್ಕೊಳ್ಳಿ. ನೀನ್ ಸದ್ಯಕ್ಕೆ ನೀನು ಸಿನಿಮಾ ನೋಡೋಕೋ ನೀನೋ ಹೋಗ್ತಿದ್ದಂದ್ರೆ ಈ ವೇದಾಧ್ಯಯನ ಮಾಡು ಇದನ್ನ ಮಾಡು ಆ ಟೈಪ್ ಹಚ್ಚಿದ್ರೆ ಅದಕ್ಕೆ ಅದು ವಿಪರೀತ ಹೇತು ಆಗುತ್ತೆ. ಆ ಕಾಮ ತಗತ್ತೆ. ಸ್ವರ್ಗಗಳ ಆಸೆ ಇರೋನು ಅದು ಬೇರೆ, ಅದನ್ನೇ ಮುಂದುವರಿಸ್ತಾ ಇದಾರೆ ಅಷ್ಟೇ ಆ ಚರ್ಚೆನೆ. ಸ್ವರ್ಗದ ಆಸೆ ಇರೋ ತನಕ ಅದೆಲ್ಲ ಇಂಗ್ಲಿಷ್ ಅಲ್ಲಿ ಮಾಡಿದ್ರು ನೋಡಿ, ಇವ್ರು ಅವರು ಹಾಗೆ ಮಾಡಿದಾರ. ಇವರು ತುಂಬಾ ಎರಡೆರಡು ಫಲ ಬಿಟ್ಟು ಹೋಗ್ತಾ ಇದಾರೆ. ಕಾಮ ಪ್ರಯಾದ 49 ಅವರು ತುಂಬಾ ಡೀಟೇಲ್ ಆಗಿ ಬರೆಯಕ್ಕೆ ಕಮ್ಮ ವಿಧೇಯ ಕಾಮವೃದ್ಧಿ ಹೇತವಃ ಇತ್ಯರ್ಥಃ. ಜ್ಞಾನನ ನೀತಂ ಮುಕ್ತೇ ಇತಿ ಪೂರ್ವಾರ್ಧೇನ ಜೂಯೋ ದೇವಾನಾಂ ಚ ವಿಶೇಷತೆ ಭಾವಃ ನಿ ಉಪಾಭಿಃ ಇತ್ಯಾದಿನ ಪ್ರಾಜಾಪತ್ಯಪದಸ್ಯ ತತ್ವೋತ್ಕರ್ಷ ಹೇತುತ್ವಂ ನಿರಸ್ಯತಿ. ಅವ್ರು ತುಂಬಾ ಬರೆಯಕ್ಕೆ ಹೋಗಲ್ಲ, ಅವಳೆ ಎರಡೆರಡು ವಾಕ್ಯ ಬರೆದು ಒಂದೊಂದು ಶ್ಲೋಕ means injunctions of rights are the means to what is supposed to happen. ಕರ್ಮದ ವಿಧಿಗಳಿದೆಯಲ್ಲ ಅದು ಕಾಮನ ಇನ್ನೂ ಹೆಚ್ಚು ಮಾಡುತ್ತೆ. ಎಲ್ಲಿದೆ ಅದ ವಾಕ್ಯ? ಅದೇ ಶಾಸ್ತ್ರದಲ್ಲಿ ಇಲ್ಲಪ್ಪ. ಹಾಗೆ ಶಾಸ್ತ್ರೀಯ ಕರ್ಮದಿಂದ ಕಾಮ ಕಮ್ಮಿ ಆಗತ್ತೆ ಅಂತ ಮನಸ್ಸು ಹೇಳೋದು. ಕರ್ಮದಿಂದ ಏನಾದ್ರೂ ಕಾಮದ ಇದಾಗಲ್ಲ ಅಂತ ಅಲ್ಲ, ಕರ್ಮದಿಂದ ಕಾಮ ಹೆಚ್ಚಾಗತ್ತೆ ಅನ್ನೋ ವಾಕ್ಯ ಇದೆಯಲ್ಲ, ಅದು ಕಾಮನೆಯಿಂದ ಮಾಡಿದ್ರೆ ಹೆಚ್ಚಾಗತ್ತೆ ಅನ್ಬಹುದು. ಕರ್ಮ ಮಾಡೋದಕ್ಕೆ ಕಾಮ ಹೆಚ್ಚಾಗತ್ತೆ.
ಕಾಮದಿಂದ ಕರ್ಮಗಳನ್ನು ಅಲ್ಲ ಇಲ್ಲದೆ ಹೀಗೆ ನೇಮ ಮಾಡ್ಬೋದಲ್ಲ, ತಪ್ಪೇನಾಗುತ್ತೆ? ಶಾಸ್ತ್ರೀಯ ಕರ್ಮದಿಂದ ತೇಷಾಂ ಕಾಮಾನಾಂ ವಿಪರ್ಯಹೇತವಃ ಸ್ಯುಃ, ಆ ಕಾಮಗಳು ವಿಪರ್ಯವಾಗುವುದಕ್ಕೆ ನಾಶವಾಗುವುದಕ್ಕೆ ಕಾರಣವಾಗುತ್ತವೆ ಅಂತ ಮಾಡ್ಬೋದಲ್ಲ. ಈಗ ಹೇತು ಇವರು ಅದರ ನಾಶಕ್ಕೆ ವಿಪಕ್ಷಾರ್ಥ ಭಾವನೆ ಮತ್ತು ಕೊಟ್ಟಿಯಾರ. ಅದ್ ಸರಿ, ಮೊದಲು ಅದಾದರೂ ವಿವಕ್ಷಾರ್ಥ ಭಾವನೆ ಮಾಡಿಯಿಂದ ಕಾಮ ಕ್ಷಯವಾಗತ್ತೆ. ಕ್ಷಯವಾದ ಮಾತ್ರಕ್ಕೂ ನಾಶವಾಗುವುದಕ್ಕೆ ಆ ಕ್ರಿಯೆಗಳನ್ನು ಮಾಡ್ತಾ 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 ಅದೇನು ಮಾಡಿ ಶಾಸ್ತ್ರೀಯ ಕರ್ಮದಿಂದ ಕಾಮು ಇದಾಗಿದೆ. ಕರ್ಮಯೋಗದ ಚಿತ್ತಶುದ್ಧಿ ದ್ವಾರ ಕಾರಣ ಮಾಡ್ತೀರಾ ಇವರು ಮಾಡಬಹುದಲ್ಲ. ಅಲ್ಲೇನು ಹೀಗೆ ಮಾಡ್ಬೇಕು ಅಂತ ಏನು ವಾಕ್ಯ ಇಲ್ಲಪ್ಪ ಅಲ್ಲಿ. ಪ್ರಕ್ರಿಯಾ ವಿಧಿಗಳು ಅದರ ಕರ್ಮಗಳು ಕೂಡ ತದ್ವಿಪರ್ಯ ಹೇತವಃ. ತದ್ವಿಪರ್ಯ ಸಚ್ಛಬ್ದಕ್ಕೆ ಕಾಮಾನಾಂ ವಿಪರ್ಯ ಹೇತವಃ. ವಿಪರ್ಯ ಹೇತು ಅರ್ಥ ಮಾಡಿದಾರೆ. ವಿಪರ್ಯವ ನಮಕಃ ನಮ್ಮ ವರ್ಧನಮಿತಿ. ವಿಪರ್ಯ ಅಂದ್ರೆ ಕಾಮಸ್ಯ ವರ್ಧನಂ ಭವತಿ ಅಂತ. ವಿಪರ್ಯ ವರ್ಧನಾರ್ಥ ಇಲ್ಲಪ್ಪ. ವಿಪರ್ಯಯ ಅಂದ್ರೆ ಅದರ ಉಲ್ಟಾಗೋದು. ಉಲ್ಟಾಗೋದು ನಾಶವಾಗೋದು, ಹೆಚ್ಚಾಗೋದಕ್ಕೆ ಉಲ್ಟಾಗೋದು. ಹೌದು. ಈಗ ಕ್ರಿಯೆಗಳನ್ನ ವಿಧಿಸಿರುವ ಕ್ರಿಯೆಗಳನ್ನ ಮಾಡೋದ್ರಿಂದ ಅದ ಕಾಮ ಈಗಲ್ಲ, ಕಾಮದ ಅದ್ರ ಉಲ್ಟಾ ಎಫೆಕ್ಟ್ ಆಗುತ್ತೆ, ಇನ್ನು ವರ್ಧಿಸುತ್ತೆ. ನಂಗೆ ಹೊಂದಲ್ಲ ಅನ್ಸುತ್ತೆ. ಏನು ಬರ್ದೇ ಇಲ್ಲ ಇವರು ಅದು ಅದೇ ಸ್ಪಷ್ಟವಾಗಿ ತೋರಿಸಿಲ್ಲ. ಇದು ಕಮ್ಮ ವಿಧೇಯ ಕಾಮವೃದ್ಧಿ ಹೇತವ ಒಂದು ವಾಕ್ಯ ಬರೆದಿದ್ದಾರೆ. ಹೌದು, ಮನೆಗೆ ಅಲ್ಲ, ಕರ್ಮ ವಿಧೇಯ ಕಾಮವೃದ್ಧಿ ಹೇತವ ಅನ್ನೋದು ಶಾಸ್ತ್ರ ಪ್ರಸಿದ್ಧ ಅಲ್ಲಪ್ಪ. ಎಲ್ಲ ಶಾಸ್ತ್ರವು ಅಲೌಕಿಕವಾದದ್ದಾದ್ದರಿಂದ ಅದು ನಮ್ಮ ಸೇವಾ ಮಾರ್ಗ ಕರ್ಕೊಂಡು ಹೋಗಿ ಬಂದಂತ ಎಲ್ಲಾ ಕರ್ಮಗಳನ್ನ ಮಾಡಿ ಎಲ್ಲಾ ಫಲಗಳನ್ನು ಅನುಭವಿಸಿ ಅದು ಆಗೋದೇ ಇರೋದಿಲ್ಲ. ವೈರಾಗ್ಯ ಅದಾದ್ಮೇಲೆ ಇವಾಗ ಹಿಂದೆ ಹೇಳಿದ ಅಚ್ಚರೇ ಕಾಮ ಪ್ರವಿಲಯವಾದಿ ಎಲ್ಲಾ ಆಸೆಗಳಿಂದ ತೀರಿಸ್ಕೋಬೇಕು ಅಂತ. ಅದು ಸಾಧ್ಯವೇ ಇಲ್ಲ, ಅದು ಅಸಾಧ್ಯ. ಅದು ಮಾತಿಗೆ ಕರ್ಮಗಳೆಲ್ಲ ಕಾಮ ವೃದ್ಧಿಗೆ ಕಾರಣ ಅಂತ ಹೆಚ್ಚು ಮಾಡಕ್ಕಾಗಲ್ಲಪ್ಪ, ಕಾರಣ ಕೊಡಕ್ಕಾಗಲ್ಲಪ್ಪ. ಎಲ್ಲಾ ಕರ್ಮಗಳನ್ನ ಮಾಡ್ಬೇಕು, ಸ್ವರ್ಗನ ನೀವು ಬೇಕಾದ್ರೆ ಬರೀ ಕ್ರಿಯೆ, ಲೌಕಿಕ ಕ್ರಿಯೆ ಅಂತ ಇಟ್ಕೊಂಡ್ರೆ ಕಾಮವನ್ನು ನೋಡ. ಲೌಕಿಕ ಕ್ರಿಯೆ ಕಾಮವನ್ನು ಹೆಚ್ಚು ಮಾಡುತ್ತೆ ಅಂತ ಒಪ್ಕೋಬಹುದು. ಲೌಕಿಕವಾದಂತಹ ಬಿಸಿನೆಸ್ ವಿಧಿ ರೂಪವಾದ ಕ್ರಿಯೆ ಅಂತಂದಾಗ ಅದು ಕಾಮವೃದ್ಧಿ. ಕರ್ಮ ಅಂತ ಇವಾಗ ಯಾರಿಗೋ ಒಬ್ಬರಿಗೆ ನನಗೆ ಬ್ರಹ್ಮಲೋಕ ಪ್ರಾಪ್ತಿ ಬೇಕು ಅನ್ನೋ ಆಸೆ ಏನೇ ಆಗಲಿ ಅದು ಕಾಮ ಹೆಚ್ಚಾಗ ಕಾರಣ ಆಗೋದು ಸಾಧ್ಯ ಇಲ್ಲ. ಅದು ಇನ್ನೂ ಹೆಚ್ಚೇ ತಾನೇ ಆಗುತ್ತೆ. ಇನ್ನೂ ಹೆಚ್ಚು ಅಲ್ಲ ಮಾಡ್ಲಿ. ಇವಾಗ ಲೌಕಿಕ ಆಸೆಗಾಗಿ ಕರ್ಮ ಮಾಡ್ತಾ ಅಲ್ಲ, ಅಲ್ಲಿ ಏನ್ ಮಾಡುದು ಕಾಮ ಕಮ್ಮಿಯಾಗಿ ಕಾರಣ ಇಲ್ಲ, ಅಲ್ಲಿ ಅದು ಹೆಚ್ಚಾಗಿ ಆಗತ್ತೆ. ವೈದಿಕ ಕರ್ಮದಲ್ಲಿ ಏನ್ ವಿಶೇಷ ಅಂತಂದ್ರೆ, ಯದ್ಯಪಿ ಆ ಕಾಮ ಪ್ರಾಪ್ತಿಗಾಗಿ ಇದ್ರೂ ಕೂಡ ಆ ಕರ್ಮ ಜೊತೆಯಲ್ಲಿ ಭಾವನೆ ಇದೆಯಲ್ಲ, ಭಗವದ್ ಭಾವನೆಯೋ ದೇವತಾ ಭಾವನೆಯೋ, ಅದೊಂದು ಸಂಸ್ಕಾರ ಕೊಟ್ಟು ಅವನಿಗೆ ಕರ್ಮ ಇಲ್ಲ ಅನ್ನೋ ಅಷ್ಟು ತುಂಬಾ ಕಲ್ಪನೆ ಆಗುತ್ತೆ ಅಂತ ಸ್ಪಷ್ಟವಾಗಿ ವೈದಿಕ ಕರ್ಮಗಳಿಂದ ಕಾಮ ಕಮ್ಮಿ ಆಗೋದು ಕೈತ ಆಗತ್ತೆ. ನೋಡೋಣ ಮುಂದೆ ನೋಡ ಏನಿದೆ ಅಂತ ಬರ್ಕೊಂಡ್ರ. ಅದರ ಇದು ಕ್ರಿಯೆಗಳನ್ನು ವಿಧಿಸುವಂತಹ ವಿಧೇಯ ಕ್ರಿಯೆಗಳ ವಿಧಿಗಳು, ಅವು ಕ್ರಿಯೆಗಳನ್ನು ವಿಧಿಸುವಂತಹ ಕರ್ಮಗಳು, ಕ್ರಿಯೆಯನ್ನು ವಿಧಿಸುವಂತಹ ಕರ್ಮಗಳು, ಕ್ರಿಯೆಗಳ ವಿಧಿಗಳು ಅವುಗಳ ನಾಶಕ್ಕೆ, ಅವಳ ಕಮ್ಮಿ ಆಗುವುದೇ, ಅವಳ ಕ್ಷೀಣವಾಗುವುದಕ್ಕೆ ಕಾರಣವಾಗುತ್ತವೆ. ವಿರುದ್ಧವಾಗುವುದಕ್ಕೆ ಕಾರಣವಾಗತ್ತೆ ಅಂತಿದೆ. ವಿಪರ್ಯಯೇಣ, ಅದಕ್ಕೆ ವಿರುದ್ಧ. ಭಾಷಿಕಾರ ವಿಪರ್ಯಯ ಶಬ್ದವನ್ನ ವಿರುದ್ಧ ಅನ್ನೋ ಅರ್ಥಕ್ಕೆ ಹೊಡಿದ್ದಾರೆ. ವಿರುದ್ಧದಲ್ಲಿ ಕಾಮ ಹೆಚ್ಚಾಗೋದಕ್ಕೆ ವಿರುದ್ಧವೋ, ಕಾಮ ಕಮ್ಮಿ ಆಗೋದಕ್ಕೆ ವಿರುದ್ಧವೋ. ಮೋಕ್ಷ ವಿಪರ್ಯಯ ಮಾಡಿಲ್ಲ, ಮೋಕ್ಷ ವಿಪರ್ಯಯ ಮೋಕ್ಷ ವಿಚಾರ ಇಲ್ಲವೇ ಇಲ್ಲ. ವಿಪರ್ಯಯ ಅಂದ್ರೆ ಕಾಮ ಕಡಿಮೆ ಆಗೋದು ವಿಪರ್ಯಯ, ಅಂದ್ರೆ ಕಾಮ ಹೆಚ್ಚಾಗತ್ತೆ ಅಂತ ಅವ್ರು ಅರ್ಥ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಗುರುಗಳಿಗೆ ಮುಖ್ಯವಾದ ಪದ ತದ್ವಿಪಕ್ಷಾರ್ಥ ಭಾವನೆ, ಒಂದರಿಂದಾನೇ ಆಗುತ್ತೆ ಅನ್ನೋದು ಭಾಷಿಕಾರರು ಎತ್ತಿಡಿದ್ದಾರೆ. ಅಲ್ಲ, ವಿಪಕ್ಷಾರ್ಥ ಭಾವನೆ ಬಹಳ ಮುಖ್ಯ, ಮಾಡಬೇಕು. ಅದರಿಂದಾನೇ ಆಗೋದು, ಇನ್ಯಾವುದೂ ನಾವು ಕರ್ಮಗಳಿಂದ ಆಗಲ್ಲ ಅಂತ.
ಏನಪ್ಪ ಕಾಮಪ್ರಬಲೆಯಾತ ಸ್ಥಿತಿಪಕ್ಷಾರ್ಥ ಭಾವನಂ ವಿದೇಶ ಕ್ರಿಯಾಣಾಂ ವಿಪರ್ಯಯ ಹೇರುವ ಸ್ವಾಮಿ ತಗೊಂಡಿದ್ದಾರಂತೆ ವೇದಾಂತ ಪ್ರಕ್ರಿಯಾ ಪ್ರತಿಭಿಜ್ಞಾ 38ನೇ ಪೇಜ್ 138ನೇ ಪೇಜಲ್ಲಿ ಸ್ವಾಮಿಗಳು ಇದನ್ನು ತಗೊಂಡಿದ್ದಾರೆ. ಈಗ ಏನೋ ನಿವೃತ್ತರ ದೋಷ ದರ್ಶನ ಅಂತ ಇದೆಯಲ್ಲ 145ಕ್ಕೆ ಅದನ್ನೇ ಒಂದ್ರಿಂದಲೇ ಕಾಮ ಮಾಡಕ್ಕಾಗೋದು ಹೇಗೂ ಆಗಲ್ಲ ಅಂತ. ಆಯ್ತು, ಮುಂದೆ ಹೋಗೋಣ. ದ್ವಾರ ಕ್ರಿಯೆಗಳನ್ನು ರೂಪಿಸುವಂತ ಕರ್ಮಗಳು ಅವುಗಳ ಕ್ಷೀಣವಾಗುವುದಕ್ಕೆ ಕಾರಣವಾಗಿರುತ್ತದೆ. ಆಯ್ತು ಮುಗಿದು ಶ್ಲೋಕ. ಇದು ಶ್ಲೋಕ ಇಲ್ಲ ಇದಲ್ಲ, ಇದು ಒಂದೇ ಇಷ್ಟೇ. ದ್ವಾರನ್ನ ನಿಯತಂ ಮುಕ್ತೆ ಪ್ರಾಜಾಪತ್ಯಂ ಪದಂ ಭವೇ, ಅದು ಕರೆಕ್ಟು. ಯಶ್ಚಿಪಾದಿಷು ತತ್ವಸ್ಯ ವಿಶೇಷ ಕಚ್ಚಿದೀಕ್ಷಿತೆ. ಪ್ರಾಜಾಪತ್ಯಂ ಪದಂ ಭವೇತ್. ಪ್ರಾಜಾಪತ್ಯ ಚುಕ್ಕಿದೆಪ್ಪ ಹಣ್ಣಾಗೆ. ಪ್ರಾಜಾಪತ್ಯ ಬಿಡಿಸಿದೆ, ಪ್ರಾಜಾಪತ್ಯ ಪದಂ ಭವೇತ್ ಒಂದೇ ಪದ ಇದು ಬಿಡಿಸಿದಾರಪ್ಪ ಇದರಲ್ಲಿ. ಅದೇನೆ ಪ್ರಾಜಾಪತ್ಯಸ್ಯ ಪದಂ ಪ್ರಾಜಾಪತ್ಯ ಪದಂ ಪ್ರಾಜಾಪತ್ಯಂ ಪದ ಪ್ರಾಜಾಪತ್ಯಂ ಪದಂ ಮಾಡೋದು. ಛಂದಸ್ಸಿಗೆ ಇದಾಗಲ್ಲ. ದಾರನೇಯಂ ಮುಕ್ತೆ ಪ್ರಾಜಾಪತ್ಯಂ ಪದಂ ಭವೆ ಪ್ರಾಜಾಪತ್ಯ ಪದಂ ಭವೆ ಕಯಸಾಪಿ ಅದೋಷ ಒಂದು ಟಿಪ್ಪಣಿ ಕೊಟ್ಟಿದ್ದಾರೆ ನೋಡಿ ಇವ್ರೆ. ಅಫಲಾನಾಂ ನಿತ್ಯಾನಾಂ ಕರ್ಮಣಾಂ ಕಾಮಧ್ವಂಸ ಜನಕತ್ವಮಾಶಂಕ್ಯಾಃ ವಿಷಯಃ ಇತಿ ಕರ್ಮಣಃ ಪಿತೃಲೋಕಃ ಇತ್ಯವಿಶೇಷಶ್ರುತೇಃ ನಿತ್ಯಾನಾಮಪಿ ಫಲವತ್ವಾತ್ ತದನುಷ್ಠಾನಮಪಿ ಕಾಮೋದ್ರೇಗ ಹೇತುರೇವ ಇತಿ ಭಾವಃ ಇತಿ ಶಾಸ್ತ್ರಪ್ರಕಾಶಿಕ. ಸರಿ, ನಾನು ಹೇಳೋದು ಅದು ಕರ್ಮಗಳಿಂದ ಕಾಮ ಹೆಚ್ಚಾಗತ್ತೆ ಅಂತ ಅನ್ನೋದು ಇದೆಯಲ್ಲ, ಅದು ಕಾಮ್ಯ ಕರ್ಮಗಳಲ್ಲಿ ಕಾಮ ಹೆಚ್ಚಾಗತ್ತೆ ಅಂತ ಒಪ್ಕೊಳ್ಳುವಂತ ಮಾತೆ. ಕಾಮ್ಯ ಕರ್ಮದಿಂದ ಕಾಮ ಹೆಚ್ಚಾಗತ್ತೆ. ಅದೇ ಶಾಸ್ತ್ರ ಕರ್ಮಗಳಿಗೆಲ್ಲ ಕಾಮ ಹೆಚ್ಚಾಗೋದಕ್ಕೆ ಕರ್ಮ ಹೇಳಿದೆ ಅಂತ ಹೇಳೋದು ಒಪ್ಪಕ್ಕಾಗಲ್ಲ. ಇದರಲ್ಲಿ ಕರ್ಮಗಳು ಕಾಮ ಹೆಚ್ಚಾಗಕ್ಕೆ ಕರ್ಮ ಹೇಳಿದೆ ಅಂತಂದ್ರೆ ಅದು ಲೌಕಿಕ ಕರ್ಮಗಳಿಗೆ ಕೀಳಾಗ್ಬಿಡುತ್ತೆ, ಸರಿಯಾಗಲ್ಲ. ಇಲ್ಲಿ ಏನು ಅಂತ ಆ ರೀತಿ ಏನು ಕಾಣಲ್ಲ. ವಾರ್ತಿಕದಲ್ಲಿ ಕಾಮ್ಯ ಕರ್ಮಗಳನ್ನು ಇಟ್ಕೊಂಡು ಇದನ್ನ ಇಟ್ಕೊಂಡು ಇದೇನು ಕೊಂಡ್ಕೊಳ್ತಾ ಇಲ್ಲ ನೋಡಿ. ಅಷ್ಟೇ ಅಲ್ಲ ನೋಡಿ, ಪ್ರಾಜಾಪತ್ಯ ಪದ ಇದೆಯಲ್ಲ, ಅದು ಮುಕ್ತಿಗೆ ನಿಯತವಾದ ದ್ವಾರ ಏನಲ್ಲಪ್ಪ. ನಿಯತಂ ಮುಕ್ತೇ ಪ್ರಾಜಾಪತ್ಯಂ ಪದಂ. ಪ್ರಾಜಾಪತ್ಯ ಪದಂ ಯದಸ್ತಿ ತತ್ ಮುಕ್ತೇಃ ನಿಯತಂ ದ್ವಾರಂ ನಿಯತಂ ಪದಂ. ವಿರಾಟ್ ಪುರುಷನ ಸ್ಥಾನ ಅಥವಾ ಹಿರಣ್ಯಗರ್ಭ ಸ್ಥಾನ ಅಂತ ಏನಿದೆ, ಅದು ಏಕಾಂತ ಕಡ್ಡಾಗಿ ಅದೇ ಮುಕ್ತಿಗೆ ದ್ವಾರ. ಅಲ್ಲಿ ಹೋಗಿಯೇ ಮುಕ್ತಿ ಪಡ್ಕೋಬೇಕು, ಅಲ್ಲೇ ಮುಕ್ತಿ ಆಗುವುದು ಅಂತ ಹಾಗೇನಿಲ್ಲ. ಪ್ರಾಜಾಪತ್ಯ ಪದವು ಅಂದ್ರೆ ಬ್ರಹ್ಮಲೋಕ ಪ್ರಾಪ್ತಿಯು ಮುಕ್ತಿಗೆ ಏಕಾಂತವಾದ ಕಡ್ಡಾಯವಾದ ದ್ವಾರ ಎಂಬುದೇನು ಇಲ್ಲ. ಏಕೆಂದ್ರೆ ಉಪಾಧಿಯಲ್ಲಿ ಮನುಷ್ಯ ಉಪಾಧಿ ಆದೇನು ಬ್ರಹ್ಮೋಪಾಧಿ ಆದೇನು ತತ್ವಕ್ಕೆ ವ್ಯತ್ಯಾಸ ಇಲ್ಲಪ್ಪ. ತತ್ವ ಒಂದೇ, ನಮ್ಮಲ್ಲೂ ಅದೇ ಪರಮಾರ್ಥ ತತ್ವ ಭಗವತತ್ವ, ಹೆಣ್ಣುಗಬ್ಬಲೂ ಅದೇ, ದೇವತೆ ಅದೇ. ತತ್ವ ಸ್ವರೂಪಕ್ಕೆ ಪ್ರಾಜಾಪತ್ಯ ಪದಕ್ಕೆ ಒಂದು ತತ್ವ, ನಮಗೊಂದು ತತ್ವ, ದೇವತೆಗೊಂದು ತತ್ವ ಅಂತ ಹಾಗಿಲ್ಲ. ತತ್ವ ಯಾರು ಎಲ್ಲಿ ಕಂಡ್ಕೊಂಡ್ರು ಮುಕ್ತರಾಗ್ತಾರೆ. ಹೆಣ್ಣುಗಬ್ಬ ಕಂಡ್ಕೊಂಡು ಮುಕ್ತಿಗೂ ತಥಾ ಹಾಗೆ ಇಲ್ಲಿ ರಮಣ ಮಹರ್ಷಿ ಕಂಡ್ಕೊಂಡ ತತ್ವಜ್ಞಾನ ಆಗ ಮೋಕ್ಷಕ್ಕೂ ಹೆಣ್ಣುಗಬ್ಬ ಮೋಕ್ಷದಲ್ಲಿ ವ್ಯತ್ಯಾಸ ಇಲ್ಲ. ಹೆಣ್ಣುಗಬ್ಬನಿಗೂ ರಮಣ ಮಹರ್ಷಿ ಮೋಕ್ಷ, ರಮಣ ಮಹರ್ಷಿ ಹೆಣ್ಣುಗಬ್ಬನೇ ಮೋಕ್ಷ. ಕಂಡ್ಕೊಂಡ ತತ್ವಜ್ಞಾನವಾದ್ಮೇಲೆ ಆಗುವ ಮೋಕ್ಷ ಇದೆಯಲ್ಲ, ತತ್ವ ಸ್ವರೂಪವಾಗಲಿ ತತ್ವ ಕಂಡ್ಕೊಂಡ ಮೇಲೆ ಮೋಕ್ಷವಾಗಲಿ ಇಬ್ಬರಿಗೂ ಏನು ವ್ಯತ್ಯಾಸ ಇಲ್ಲ. ಅಲ್ಲ, ಜ್ಞಾನದಿಂದ ಬಿಡುಗಡೆ, ದುಃಖ ಕಲ್ಪಿತಾರೆ. ದುಃಖ ಇದ್ದದಲ್ಲ ಬಿಡುಗಡೆ, ಅವಿದ್ಯಾ ಕಲ್ಪಿತ ದುಃಖ. ದುಃಖ ಅಂದ್ರೆ ಯಾರು ಎಲ್ಲಾದ್ರೂ ಅದು ಅವಿದ್ಯಾ ಕಲ್ಪಿತವೇ, ಯಾರಿಗೂ ರಿಯಲ್ ದುಃಖ ಇಲ್ಲೇ ಇಲ್ಲ, ಆಗೋದೇ ಇಲ್ಲ. ದುಃಖ ಒಂದು ವಸ್ತು ಅಲ್ಲ, ಅದು ಕತ್ಲೇನ್ ಹೇಗೆ ವಸ್ತು ಅಲ್ವೋ, ಸುಖ ಒಂದೇ ವಸ್ತು. ಸುಖಕ್ಕೆ ಅಗ್ನೆಸ್ಟ್ ಆಗೋದು ದುಃಖ ಒಂದು ವಸ್ತು ಅಲ್ಲ. ಸುಖದ ರೇಷಿಯೋ ಕಮ್ಮಿ ಆದ್ರೆ ದುಃಖ ತೋರುತ್ತಷ್ಟೇ. ಬೆಳಕು ಕಮ್ಮಿ ಆದ್ರೆ ಕತ್ಲೆ ಅಂತೀರ ನೀವು. ಇನ್ನೊಂದ್ ಕಡೆಯಿಂದ
ಕತ್ಲೆ ಬೆಳಕು ಎರಡಲ್ಲ ಅದು. ಅವಿದ್ಯಾ ಖಂಡಿತವಾದ ದುಃಖ ಸುಖ ಇದ್ರ ತಾರತಮ್ಯ ಉಪಾಧಿಗಳಲ್ಲಿ ಕಾಣಿಸುತ್ತೆ. ಅದೇ ತತ್ವ ಸ್ವರೂಪದಲ್ಲಿ ಏನು ಸುಖಾನೇ. ಪ್ರಾಜಾಪತ್ಯ ಸ್ಥಾನವು ಅಂದ್ರೆ ಪ್ರಜಾಪತಿಯ ಸ್ಥಾನವು ಮುಕ್ತಿಗೆ ಏಕಾಂತವಾದ ಕಡ್ಡಾಯವಾದ ದ್ವಾರ ಎಂಬುದೇನಲ್ಲ. ಏಕಾಂತವಾಗಿ ಅಥವಾ ಕಡ್ಡಾಯವಾಗಿ ಅದೇ ದ್ವಾರ ಎಂಬುದೇನಲ್ಲ, ಎಂಬುದೇನಿಲ್ಲ. ಮುಕ್ತಿ ಹೊಂದಬೇಕಾದ್ರೆ ಬ್ರಹ್ಮಲೋಕಕ್ಕೆ ಹೋಗ್ಬೇಕು. ಬ್ರಹ್ಮ ಹೋಗಿ ವಾಪಸ್ ಬರ್ತಾರ. ಆ ಬ್ರಹ್ಮವನ ಲೋಕ ಪುನರಾವರ್ತಿ, ಇಹ ಪುನರಾವರ್ತಿಯನ್ನು ಭಾಷಿಕಾರರು ಇಹ ಅಂದ್ರೆ ಕಲ್ಪಾಂತರ ಪುನರಾವರ್ತಿ ವಸ್ತದೆ ಅಂದ್ರು. ಜ್ಞಾನ ಆಗದೆ ಹೋದ್ರೆ ಜ್ಞಾನವಾದ ಮುಕ್ತಿ ಹೊರದು, ಜ್ಞಾನವಾಗದೆ ಹೋದ್ರೆ ಎಲ್ಲಿ ಹೋಗಿ ವಾಪಸ್ ಬರ್ತಾರೆ ಅಷ್ಟೇ. ಅಲ್ಲ, ಏಕೆಂದರೆ ತತ್ವಕ್ಕೆ ಉಪಾಧಿಯಲ್ಲಿ ಯಾವ ವಿಶೇಷವೂ ತೋರ್ಬರುವುದಿಲ್ಲ. ಉಪಾಧಿಗಳಲ್ಲಿ ಬ್ರಾಕೆಟ್ ಅಲ್ಲಿ ಮನುಷ್ಯಾದಿ ಬ್ರಹ್ಮಲೋಕಾಂತ ದೇಹೋಪಾಧಿಗಳಲ್ಲಿ, ಮನುಷ್ಯಾದಿ ಬ್ರಹ್ಮಲೋಕಾಂತ ದೇಹೋಪಾಧಿಗಳಲ್ಲಿ ತತ್ವಕ್ಕೆ ಯಾವ ವಿಶೇಷವೂ ಎಲ್ಲೂ ಕಂಡು, ಬ್ರಹ್ಮಲೋಕಾಂತವಾದ ಉಪಾಧಿಗಳಲ್ಲಿ, ಶರೀರಗಳಲ್ಲಿ. ಉಪಾಧಿನೇ ಶರೀರ ಮನೋಬುದ್ಧಿ ಉಪಾಧಿ ಅಂತಾರೆ. ಅದಕ್ಕೆ ಯಾವ ವಿಶೇಷವೂ ಕಂಡು ಬರುವುದಿಲ್ಲ. ಇದೊಂದು ರೀತಿ ಇದನ್ನ ಮೊಬೈಲ್ ತರ ಯಾವಾಗ ಇಟ್ಕೋಬೇಕು. ಯಾಕೆಂದ್ರೆ ಮಸ್ತ್ ಇಲ್ಲಿ ಬಿಟ್ಟು ಅಲ್ಲಿಗೆ ಹಾಕೋಲ್ಲ, ಅಲ್ಲೂ ಇಲ್ಲಿ ಹಾಕೋಲ್ಲ. ಹೋಮಿಯೋಪತಿ ಮಾತ್ರ ತುಂಬಾ ದಿನ ಕೊಡ್ತಾರೆ, ನಾಲ್ಕು ಹೊತ್ತು ತಗೋಬೇಕು, ಮರ್ತು ಬಿಡುತ್ತೆ. ಆಮೇಲೆ ಏನೋ ವಾಸ್ತವತೆ ತಗೊಂಡ್ರೆ ಬಂತು ತಗೊಳ್ಕೊಳ್ಳೆ. ಬೋಧಾಯ ಅಂದ್ರೆ ಹೋಮಿಯೋಪತಿ ಬೋಧಾಯ ನಾನೂರು ಬೋಧಾಯ ನಾ ಇದಾರಲ್ಲ ಅವ್ರು ಹೇಳಿದಾರಂತೆ. ವಾಕ್ಯವಲ್ಲ ಪ್ರಮಾಣ ಆಗ್ತಾ ಹೋದ, ಅದಕ್ಕೆ ಇತಿಮಿತಿ ಇಲ್ಲ. ವಾಲ್ಮೀಕಿ ರಾಮನ ಪ್ರಮಾಣ ನನಗೆ ನಾಕಾಶಸ್ಯ ವಿಶೇಷೋಸ್ತಿ ಕುಂಭದ್ರೋಣ್ಯಾದಿಪಾದಿಯೋ ದೂರಾಂತಿಕಾದಿ ಭಿನ್ನೇಷು ಕಲ್ಪಿತಾ ಕಲ್ಪಿತೇಶ್ವಮೇ ಆಕಾಶಸ್ಯ ವಿಶೇಷೋಸ್ತಿ ಕುಂಭದ್ರೋಣಾದಿಪಾದಿಷು ದೂರಾಂತಿಕಾದಿಷು ಕಲ್ಪಿತಾ ಕಲ್ಪಿತೇಷ್ವಪಿ. ನ ಆಕಾಶಸ್ಯ ವಿಶೇಷಃ ಅಸ್ತಿ ಕುಂಭದ್ರೋಣಾದಿಪಾದಿಷು ದೂರಾಂತಿಕಾದಿಷು ಕಲ್ಪಿತಾ ಕಲ್ಪಿತೇಷು ಅಪಿ. ಕುಂಭದ್ರೋಣ್ಯಾದಿಪಾದಿಷು ದೂರಾಂತಿಕಾದಿ ಭಿನ್ನೇಷು ಕಲ್ಪಿತಾ ಕಲ್ಪಿತೇಷ್ವಪಿ ಉಪಾಧಿಷು ಆಕಾಶಸ್ಯ ವಿಶೇಷೋ ನಾಸ್ತಿ ಅಂತ. ಕುಂಭ ಅಂದ್ರೆ ಗಡಿಗೆ, ದ್ರೋಣ ಅಂದ್ರೆ ದೊನ್ನೆ, ದೊನ್ನೆಗೆ ದ್ರೋಣ ಅಂತಾರೆ. ದ್ರೋಣ ದೊನ್ನೆ ಇಬ್ಬಳಗೂ ದ್ರೋಣ ಅಂತಾರೆ ಕೇಳ್ಕೊಳ್ಳಿ. ಇಬ್ಬಳ ಅದೇ ಗಡಿಗೆ ದೊನ್ನೆ ಮುಂತಾದ ಉಪಾಧಿಗಳಲ್ಲಿ ದೂರ ಹತ್ತಿರ ಅಂತ ಹೇಳಿ ಭಿನ್ನವಾಗಿರುವುಗಳಲ್ಲಿ ದೂರಲ್ಲಿ ಅಮೆರಿಕಾದಲ್ಲಿರುವ ಗಡಿಗೆ ಅದರಲ್ಲಿ ಆಕಾಶ, ಭಾರತದ ಏನ್ ವ್ಯತ್ಯಾಸ ಇಲ್ಲ ಆಕಾಶಕ್ಕೆ. ಅಮೆರಿಕಾದಲ್ಲಿರುವ ಗಡಿಗಳಿಗೂ ಇದೇ ಆಕಾಶ ಅನ್ನುವಂತಹ ಭಿನ್ನವಾಗಿರುವ ದೂರಾಂತಿಕಾದಿಗಳಿಂದ ಭಿನ್ನವಾಗಿರುವ ಉಪಾಧಿಗಳಲ್ಲಿ, ದೂರ ಅಂದ್ರೆ ಅಂತಿಕ ಅಂದ್ರೆ ಸಮೀಪ, ಅಲ್ಲಿ ಭಿನ್ನವಾಗಿರುವುಗಳಲ್ಲಿ ಕಲ್ಪಿತವಾದ ಮತ್ತು ಅಕಲ್ಪಿತವಾಗುತ್ತದೆ. ಕಲ್ಪಿತವಾದ ಬೇರೆ ಉಪಾಧಿ, ಕೆಲವು ಉಪಾಧಿ ಕಲ್ಪಿತ ಆದ ಉಪಾಧಿ ಇರೋದು ತೋರಿಕೆ ಮಾತ್ರ ಆಗಿರ್ತಲ್ಲ, ಅಲ್ಲಾಗಲಿ ನಿಜವಾಗಿರುವ ಉಪಾಧಿಗಳಲ್ಲಾಗಲಿ ಆಕಾಶಕ್ಕೆ ಯಾವ ಭೇದವೂ ಇಲ್ಲ. ಕಲ್ಪಿತ ಅಕಲ್ಪಿತಗಳಲ್ಲಾಗಲಿ ಆಕಾಶಕ್ಕೆ ಯಾವ ವಿಶೇಷವೂ ಇಲ್ಲ.
ಕಲ್ಪಿತಕ್ಕೆ ಇವರು ಮುಂದೆ ಹುಟ್ಟುವ ಈಗಲೇ ಇರುವ ಅನ್ನೋ ಉತ್ಪನ್ನ ಉತ್ಪಾದ್ಯಮಾನ ಉತ್ಪತ್ಸ್ಯಮಾನೋಪಾಧಿ ಮಾಡಿದ್ದಾರೆ. ಅದು ಕಲ್ಪಿತವಂತೆ. ನೀವು ಮಾಡಿದ ವಿಶೇಷತ್ವ ಆಶಂಕ್ಯ ತುಂಬಾ ಕಮ್ಮಿ ಅವ್ರ ವ್ಯಾಖ್ಯಾನ. ಅದೇ ಇದು ಆಮೇಲೆ ಇದು ಫಸ್ಟ್ ಇದು ಪ್ರಾಚೀನ ವ್ಯಾಖ್ಯಾನ. ಆನಂದಗಿರಿ ಮುಂದೆ ಆಮೇಲೆ ನ್ಯಾಯಪತ್ರಿಕ. ಅದಕ್ಕೆ ಬರೋದೇ ಇಲ್ಲಲ್ಲ, ಹಂಗ್ ಮಾಡಬಹುದು. ಇವಾಗ ರಜ್ಜು ಸರ್ಪಾದಿಗಳಲ್ಲಿ ಅದು ಕಲ್ಪಿತ, ಅಕಲ್ಪಿತ ರಜ್ಜಾದಿಗಳಲ್ಲಿ ಆಕಾಶಕ್ಕೆ ವ್ಯತ್ಯಾಸ ಇಲ್ಲಪ್ಪ. ಕಲ್ಪಿತ ಆದಾಗ ಇಲ್ಲಿರೋದೇ ಕಲ್ಪಿತ ಆಗಬೇಕೆ ಹೊರತು ಮುಂದೆ ಬರೋದಲ್ಲ ಕಲ್ಪಿತ ಅನ್ಸ್ಕೊಳ್ಳದಪ್ಪ. ಆ ಲೋಕದಲ್ಲಿ ರೂಢಿಲಿಲ್ಲ, ಪದ ಇಲ್ಲ. ಇಲ್ಲಿ ಅವಿದ್ಯಾಕಲ್ಪಿತವಾಗಿರೋ ಪದಾರ್ಥಗಳು, ಅವಿದ್ಯಾಕಲ್ಪಿತ ಪದಾರ್ಥಗಳಲ್ಲಾಗಲಿ, ವ್ಯವಹಾರ ಗೋಚರ ಪದಾರ್ಥಗಳಲ್ಲಾಗಲಿ, ದೂರದಲ್ಲಿರೋದಾಗಲಿ, ಹತ್ತಿರದಲ್ಲಿರೋದಾಗಲಿ, ಗಡಿಗೆ ದೊಣ್ಣೆ ಮುಂದಾಗಲಿ ಆಕಾಶಕ್ಕೆ ಏನು ವಿಶೇಷ ಇಲ್ಲ. ತದ್ವಜ್ಜಿ ಬೇಷು ನಿರ್ಣಯ. ಎಲ್ಲೋ ಜಾರಿ ತಪ್ಕೋತಾರೆ ವ್ಯಾಖ್ಯಾನ. ಅದು ಕಲ್ಪಿತ ಅಕಲ್ಪಿತ ಮುಂದೆ ಹುಟ್ಟುವಂತ ಪದಾರ್ಥ ಎಂತ ಕಲ್ಪಿತ ಆಗುತ್ತೆ, ಅದು ಎಲ್ಲ ಕಲ್ಪಿತ ಆಗುತ್ತೆ. ಕಲ್ಪಿತ ಕಲ್ಪನಾ ಶಬ್ದಕ್ಕೆ ಅರ್ಥವೇ ತತ್ಕಾಲದಲ್ಲಿ ತೋರಿ ಅಂತ ಗೊತ್ತಾಗಲ್ಲ. ಭಾವ್ಯ ತುಂಬಾ ತಗೋಬಹುದು. ಮಠ ತಗೋಬಹುದು, ಗುಹೆ ತಗೋಬಹುದು, ಮಠಾಕಾಶ, ಗುಹಾಕಾಶ, ಕರ್ಕಾಕಾಶ ಅಷ್ಟೇ. ಇನ್ನು ಹೇಳಿದ್ರೆ ಎಲ್ಲೂ ಆಕಾಶಲ್ಲೇ ತೋರ್ತಿರೋದು. ಆಕಾಶ ಎಲ್ಲದಲ್ಲೂ ಇಲ್ಲ, ಎಲ್ಲೂ ಆಕಾಶಲ್ಲೇ ತೋರ್ತಾ ಇರೋದು. ಎಲ್ಲ ಅವಕಾಶ ಕೊಟ್ಟಿರೋದು ಆಕಾಶವೇ ಹೊರತು ಆಕಾಶ ಯಾವುದಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಎಲ್ಲೂ ಆಕಾಶಲ್ಲೇ ಇರೋದು. ಈ ಕಲ್ಪಿತ ಪದಾರ್ಥದಲ್ಲೂ ಅಕಲ್ಪಿತ ಪದಾರ್ಥದಲ್ಲೂ, ದೂರದಲ್ಲಿರುವ ಹತ್ತಿರದಲ್ಲಿರುವ, ಗಡಿಗೆ ದೋಣಿ ಮುಂತಾದ ಎಲ್ಲಾ ಉಪಾಧಿಗಳಲ್ಲೂ ಆಕಾಶಕ್ಕೆ ಏನು ವಿಶೇಷವಿಲ್ಲ. ಸಾಕು. ಮುಂದೆ ಹುಟ್ಟುವಾಗಲ್ಲ ಹೇಳಿದ್ರೆ ಅದಕ್ಕೆ ಹಂಗೆ ಬರ್ತದೆ. ಅದು ಅರ್ಪಿಲ್ಲ. ಸತತ್ವಾಪೇಕ್ಷೆಯ ಭೇದೋ ಭಾವಾನಾಭ್ಯುಪೇಯತೆ. ಅಭಾವಹಾನಾದನ್ಯೋ ವಿಶೇಷೋ ಬಾಹ್ಯೇ ವದಃ. ಸತ್ತತ್ವಾಪೇಕ್ಷೆಯ ಭೇದೋ ಭಾವಾನಾಭ್ಯುಪೇಯತೆ. ಅಭಾವಹಾನಾದನ್ಯೋನ್ಯಂ ವಿಶೇಷೋ ಬಾಹ್ಯೇ ವಸಃ. ಭೇದ ಮಾಡೋಣ. ತಪ್ಪ ಭೇದ. ಸತ್ತತ್ವಾಪೇಕ್ಷೆಯ ಭೇದ ಭಾವಾನಾಂ ಅಭಿಭೇದೆ. ಹಾನಾತ್ ಅನ್ಯೋನ್ಯಂ ಬಾಹ್ಯಃ ಏವ. ಸತ್ತತ್ವದ ಅಪೇಕ್ಷೆಯಿಂದ ಪದಾರ್ಥಗಳಿಗೆ ಭೇದವನ್ನು ಒಪ್ಪಕ್ಕಾಗಲ್ಲ. ಕೋರಿಕೆಯಿಂದ ಭೇದ ಹೇಳ್ಬೋದು. ಸತ್ತತ್ವ ಇಲ್ಲ, ಸತ್ಯಂಬ ತತ್ವ ಅದರ ಅಪೇಕ್ಷೆ ನೋಡಿದ್ರೆ ಎಲ್ಲ ಇದೆ 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 ಅಂತ ಅಷ್ಟೇ ತೋರ್ತಾ ಇದೆ. ಅದ್ರಲ್ಲಿ ಯಾವ ಭೇದವೂ ಇಲ್ಲ. ಗಡಿಗೆಯೂ ಇದೆ, ಬೆಟ್ಟವೂ ಇದೆ, ಆನೆಯೂ ಇದೆ, ಎಲ್ಲವೂ ಇದೆ. ಭೇದ ಒಪ್ಪಕ್ಕಾಗಲ್ಲ. ಉಪಾಧಿಯಿಂದ ಭೇದ ಹೇಳ್ತೀಯ, ಹೆಚ್ಚು ಕಮ್ಮಿ ಉದ್ದ ಅಂತ. ಸತ್ತತ್ವ ಇಲ್ಲ, ಸತ್ಯಂಬ ತತ್ವ ಅದರ ಅಪೇಕ್ಷೆಯಿಂದ ನೋಡಿದ್ರೆ ಭಾವಾನಾಂ ಭೇದ ನಾಭ್ಯುಪೇಯತೆ ಅಂತ. ಅಭೇದ ಅಭೇದ ಒಪ್ಪಕ್ಕಾಗಲ್ಲ. ಅಸತ್ಯದ ಭೇದ ಅಭೇದನ ಒಪ್ಪಕ್ಕಾಗಲ್ಲ. ಭೇದ ಹೆಂಗೆ ಒಪ್ಪಾಗತ್ತೆ? ಭೇದ ನ ಅಭಿಭೇದ ಅದರ ಅಪೇಕ್ಷೆಯಿಂದ ಭೇದನ ಒಪ್ಪಕ್ಕಾಗಲ್ಲ.
ಅಭೇದ ಮಾಡಿದಾರೆ ಮಾಡಿದ್ದಾರೆ ತಪ್ಪು. ಸುಮಾರು ಕಷ್ಟ. ಇದು ಹಾಕಿದ್ದಾರೆ, ಇದಲ್ಲೂ ಇದೆ ಒಂದಲ್ಲ ಅದು. ಇಲ್ಲ ಇವರು ಭೇದ ಅಂತಾನೆ ನಮ್ದು. ಭೇದ ಮಾಡಿದಾರ, ಸತ್ತತ್ವಾಪೇಕ್ಷಾ ಭೇದ ಪದಚ್ಛೇದ ಅಂತೂ ಹೀಗೆ ಇದೆ. ಏನ್ ಮಾಡ್ಯಾರ ನೋಡಿ. ತಪ್ಪು ಇದು. ದಟ್ ಈಸ್ ರಾಂಗ್, ಥರೋಲಿ ರಾಂಗ್. ನಮ್ಗೆ ಹೆದರ್ಕೋಬೇಕಾಗಿಲ್ಲ, ನಮ್ಗೆ ಅನುಭವ ಬಿಡಲ್ಲ. ಅಭೇದ ಅರ್ಥ ಮಾಡಿದ್ರೆ ಸತ್ತತ್ವ ಭೇದ ಅಭೇದವೇ ಇಷ್ಟ ಆಗೋದು, ಭೇದ ಇಷ್ಟ ಆಗಲ್ಲ. ಸತ್ತತ್ವದಲ್ಲಿ ಅಭೇದ ಒಪ್ಕೊಳ್ಳಲ್ಲ, ಅಭೇದವನ್ನೇ ನೋಡೋದು. ಅಲ್ಲಿ ಅಭೇದ ಎಲ್ಲವೂ ಸತ್ತತ್ವ, ಅದ್ವೈತದಲ್ಲಿ ಅಭೇದವೇ. ಆಕ್ಷೇಪ ತರ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ, ಸತ್ತತ್ವಾಪೇಕ್ಷೆಯ ಭಾವಾನ ಅಭೇದ ಕುತಃ ನ ಅಭ್ಯುಪೇಯತೆ ಅಂದ್ರೆ. ಅಲ್ಲ, ನೀವು ಸತ್ತದಾಪೇಕ್ಷೆಯಿಂದ ಭಾವಗಳಿಗೆ ಅಭೇದವನ್ನು ನೀವು ಒಪ್ಕೊಳ್ತೀರಾ? ಅಲ್ಲ, ನ ಅಭ್ಯುಪೇಯತೆ ಯಾಕೆ ಒಪ್ಕೊಳ್ಳಲ್ಲ ಅನ್ನೋದಕ್ಕೆ ಸ್ವಭಾವಹಾನ ಅನ್ಯೋನ್ಯಂ ವಿಶೇಷ ಬಾಹ್ಯ ಸಹ ಉತ್ತರ ತರಬಹುದು. ಸ್ವಭಾವಹಾನ ಅನ್ಯೋನ್ಯಮ ಅನ್ಯೋನ್ಯಂ ಸ್ವಭಾವಹಾನ ಆಯ್ತನ. ಅದ ಏನೋ ಅಭೇದ ಒಪ್ಕೊಳಕ. ಅನ್ಯೋನ್ಯ ಭೇದವಾಗಲಿ ಅಭೇದವಾಗಲಿ ಇದ್ದರೆ ಸ್ವಭಾವವೇ ವಿಶೇಷ ರೂಪವೇ ಬ್ರಾಕೆಟ್ ಅಲ್ಲಿ ಹೋಗಿ ಬಿಡುವುದು. ಹಾಗಾದರೆ ವಿಶೇಷವು ಏತರದ್ದು ಎಂದರೆ ಆ ಮನುಷ್ಯ ದೇವ ಇತ್ಯಾದಿ ವಿಶೇಷವು ಹೊರಗಿನದ್ದೇ ಆಗಿದೆ, ಎಂದಿಗೂ ಬ್ರಹ್ಮವಸ್ತುವಿನದಲ್ಲ. ತುಂಬಾ ಕಲ್ಪನೆ ಜಾಸ್ತಿ ಆಯ್ತು. ತುಂಬಾ ಕಲ್ಪನೆ. ಸತ್ತತ್ವದ ಅಪೇಕ್ಷೆಯಿಂದ ಪದಾರ್ಥಗಳಿಗೆ ಭೇದವನ್ನು ಒಪ್ಕೊಳಕ್ ಆಗಲ್ಲ. ಸತ್ತತ್ವ ಒಂದೇ, ಯಾವ ಯೂನಿವರ್ಸಲ್ ಒಂದೇ. ಹಾಗಾದ್ರೆ ಅನ್ಯೋನ್ಯಂ ವಿಶೇಷ ಸ್ವಭಾವಹಾನ ಅಂತ ಅನ್ಯೋನ್ಯಂ ವಿಶೇಷ. ಸ್ವಭಾವವನ್ನು ಅವು ಕಳ್ಸ್ಕೊಳ್ತಲ್ಲ, ಒಂದ್ ಗಡಿಗೆ ಹೊಡೆದು ಹೋಗುತ್ತೆ, ಒಂದ್ ಗಡಿಗೆ ಇರುತ್ತೆ. ಅದು ಹೊಡೆದ ಗಡಿಗೆ, ಇದು ಇರುವ ಗಡಿಗೆ ಅಷ್ಟ. ಸ್ವಭಾವ ನಿಮ್ ಮನುಷ್ಯ ಸ್ವಭಾವ ಬೇರೆ, ಪ್ರಾಣಿ ಸ್ವಭಾವ ಬೇರೆ, ಪಕ್ಷಿ ಸ್ವಭಾವ ಬೇರೆ, ಅದು ಬೇರೆ ಬೇರೆ ಅನ್ಸುತ್ತೆ. ಅವುಗಳಿಗಿರೋ ಒಂದು ನೇಚರ್ ಇದೆಯಲ್ಲ, ಅದರ ಭೇದದಿಂದ ಹಾನ ಭಾವ ಬಿಟ್ಟು ಹೋಗೋದ್ರಿಂದ ಅನ್ಯೋನ್ಯವಾಗಿ ವಿಶೇಷವೂ ಹೇಳಿದ್ರೆ ಅದು ಬಾಹ್ಯವೇ, ಅದು ಹೊರಗೆ, ಅದು ಹೊರಗಿರೋದು ಒಳಗಿಂದಲ್ಲ. ಅದು ಸಿಂಪಲ್ ಅರ್ಥ ಮಾಡಿದ್ರೆ ಏನೋ ಕಾಂಟ್ರವರ್ಸಿ ಮಾಡ್ತಾರೆ, ಸುಲಭವಾಗಿ ಅರ್ಥ ಆಗುತ್ತೆ. ಸತ್ತತ್ವದ ಅಪೇಕ್ಷೆಯಿಂದ ಪದಾರ್ಥಗಳಿಗೆ ಸತ್ಯಂಬ ತತ್ವ, ಸತ್ಯಂಬ ಪರಮಾರ್ಥ ತತ್ವದಿಂದ ಭಾವಗಳಿಗೆ ಭೇದವನ್ನು ಒಪ್ಪಿಕೊಳ್ಳೋಕ್ಕಾಗುವುದಿಲ್ಲ. ಭೇದವನ್ನು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಹಾಗಾದ್ರೆ ವಿಶೇಷ ಹೇಗೆ ಬಂತು? ಸ್ವಭಾವಹಾನಾದನ್ಯೋನ್ಯಂ ವಿಶೇಷ. ತಮ್ಮ ತಮ್ಮ ಸ್ವಭಾವವನ್ನು ಕಳ್ಸ್ಕೊಳ್ಳೋದ್ರಿಂದ ಹೌದು. ಮನುಷ್ಯ ಸ್ವಭಾವ ಪಕ್ಷಿ ಸ್ವಭಾವ ಅಲ್ಲ, ಪಕ್ಷಿ ಸ್ವಭಾವ ಪ್ರಾಣಿ ಸ್ವಭಾವ ಅಲ್ಲ. ಅದು ಅವನೇ. ತಲೆ ಸ್ವಭಾವ ಕೈಗಿಲ್ಲ, ಕೈಗೆ ಸ್ವಭಾವ ತಲೆ ಇಲ್ಲ. ಅದು ಕೈ ಬೇರೆ, ತಲೆ ಬೇರೆ, ಕಣ್ ಬೇರೆ, ಕಿವಿ ಬೇರೆ ಅಂತ ಅನ್ಸ್ಕೊಳ್ತೆ. ಪರಸ್ಪರ ವಿಶೇಷವು ತೋರುತ್ತದೆ. ಆ ವಿಶೇಷವು ಸ್ವರೂಪಕ್ಕಿಂತ ಹೊರಚಾಗಿಯೇ ಇದೆ. ಬೇರೆ ಅಂತ ಬೇರೆ ಅಲ್ಲ, ಬೇರೆ ಆ ವಿಶೇಷವು ಅಲ್ಲ, ಸಹ ಆ ವಿಶೇಷವು ಹೊರದಿಂದಾಗಿದೆ ಎಂದ. ಆ ವಿಶೇಷ ಎಂಬುದು ಹೊರಚಾಗಿದೆ, ಹೊರಗಿನದಾಗಿದೆ ವಿಶೇಷ. ವಿಶೇಷ ಬಾಹ್ಯ ಇವ ಸಹ. ಸ್ವರೂಪದಲ್ಲಿ ವಿಶೇಷ ಇಲ್ಲ, ಹೊರಗಡೆ ವಿಶೇಷ ಇದೆ. ಸ್ವರೂಪ ಏಕರೂಪ. ಹೌದಪ್ಪ, ಸತ್ಯಂಬ ತತ್ವದ ಅಪೇಕ್ಷೆಯಿಂದ ಪದಾರ್ಥಗಳಿಗೆ ಭೇದವನ್ನು ಒಪ್ಪಿಕೊಳ್ಳೋದಕ್ಕಾಗುವುದಿಲ್ಲ. ಸ್ವಭಾವದ ಹಾನ ಬಿಡುವಿಕೆ ಇರುವುದರಿಂದಲಾದರೂ ಅನ್ಯೋನ್ಯ ವಿಶೇಷವನ್ನ ಹೇಳುತ್ತೆ, ವಿಶೇಷವಾಗುತ್ತದೆ.
ಅದು ಹೊರಗಿನದಾಗಿ ಆಗಿರುತ್ತದೆ, ಹೊರಗಿನದೇ ಆಗಿರುತ್ತದೆ. ಬಾಹ್ಯೇವ ಸಹ. ಸತ್ತತ್ವ ಆಂತರಿಕ, ವಿಶೇಷ ಬಾಹ್ಯ. ಹೊಂದಿಲ್ಲ. ಕಾರ್ಯಕಾರಣ ಪಕ್ಷೇಪಿ ಕಾರ್ಯಂ ನಾನ್ಯತ್ರ ಕಾರಣಾತ್ ನ ಚ ತತ್ವೇ ವಿಶೇಷೋಸ್ತಿ ಕಟಕಾದೀವ ಹೇಮನಿ. ನೋಡಿ, ನಟತತ್ವೇ ವಿಶೇಷೋಸ್ತಿ, ಈಗ ಸತ್ತತ್ವಾಪೇಕ್ಷೆ ನಿಂದ ಹೇಳಿದ್ದು. ಸತ್ತತ್ವಾಪೇಕ್ಷೆಯ ಭೇದ ನಾಸ್ತಿ. ಕಟಕಾದಿ ಕಾರ್ಯಕಾರಣ ಪಕ್ಷ ಇಟ್ಕೊಂಡ್ರೆ ಯಾವುದಕ್ಕೆ? ವಿಶೇಷ ಪ್ರಪಂಚಕ್ಕೆ, ಸತ್ವಕ್ಕೆ. ಆತ್ಮನಿಗೂ ಪ್ರಪಂಚಕ್ಕೂ ಕಾರ್ಯ. ಆತ್ಮ ಕಾರಣ, ಪ್ರಪಂಚ ಕಾರ್ಯ. ತೋರಿಕೆಗೂ ಆತ್ಮನಿಗೂ ಕಾರ್ಯಕಾಲ ಭಾವ ಇಟ್ಕೊಂಡ್ರೆ ಅವಾಗ ತೋರಿಕೆಯು ಕಾರಣದನ್ಯತ್ರ, ಕಾರಣಕ್ಕಿಂತ ಮತ್ತೊಂದು ಕಡೆಯಲ್ಲಿ ಅದು ಇರೋದಲ್ಲ, ನ ವಿದ್ಯತೆ ಅಂತ. ಹಾಗೆ ಅಂದ್ರೆ ತತ್ವದಲ್ಲಿ ವಿಶೇಷವಾದ ಆಸ್ತಿ, ತತ್ವ ಏಕರೂಪಾಗಿ ಇರುತ್ತೆ, ಅದು ತೋರಿಕೆ ತೋರ್ತಾ ಇರುತ್ತೆ. ಹೇಗೆ ಅಂದ್ರೆ ಹೇಮನಿ ಕಟಕಾದಿ ಇವ. ಚಿನ್ನದಲ್ಲಿ ಕಟಕ, ಕೇಯೂರ, ಕುಂಡಲ, ಇದ ಒಂದು ತೋಳು ಬಂದಿ. ಕಟಕ, ಕೇಯೂರ ಅಂದ್ರೆ ಇದು ತಲೆ ಹಾಕೊಳ್ಳೋದು, ಕಟಕ ಕೇಯೂರ. ಕುಂಡಲ ಕಿವಿ ಹಾಕೊಳ್ಳೋದು. ಕಟಕ, ಕೇಯೂರ, ಕುಂಡಲಾದಿಗಳು ಬೇರೆ ಬೇರೆ ಜಾಗಕ್ಕೆ ಹಾಕ್ಬಹುದು. ಒಂದು ಕೈಗೆ ಹಾಕೊಳ್ಳೋದು, ಒಂದು ಕಿವಿಗೆ ಹಾಕೋದು, ಒಂದು ತಲೆಗೆ ಹಾಕೋದು ಇರ್ಬೋದು. ಆಭರಣ ವಿಶೇಷ ಇರ್ಬೋದು. ಆದ್ರೆ ಹೇಮದಲ್ಲಿ ಏನು ವಿಶೇಷ? ಚಿನ್ನದಲ್ಲಿ ಎಲ್ಲ ಚಿನ್ನದ್ದೇ ಹತ್ತೊಂಟಿ, ಚಿನ್ನದ್ದೇ ಕಡಗ, ಚಿನ್ನದ್ದೇ ಕಿರೀಟ. ಕಿರೀಟವು ಚಿನ್ನದ್ದು, ಕಡಗವು ಚಿನ್ನದ್ದು, ಕಿವಿಯು ಚಿನ್ನದ್ದು. ಚಿನ್ನದ ವ್ಯತ್ಯಾಸ ಇಲ್ಲ. ಅದು ಮೂರು ಚಿನ್ನ ಬಿಟ್ಟಿಲ್ಲೂ ಇಲ್ಲ. ಕಟಕ, ಕೇಯೂರ, ಕುಂಡಲ ಚಿನ್ನ ಬಿಟ್ಟಿಲ್ಲ. ಆದ್ರೆ ತೋರಿಕೆ, ಹೆಸರು, ಪ್ರಯೋಜನ ಬೇರೆ ಬೇರೆ. ತಲೆ ಹಾಕೋ ಪ್ರಯೋಜನ, ಕೈಗೆ ಹಾಕೋ ಪ್ರಯೋಜನ, ಇದು ಕಿವಿ ಹಾಕೋ ಪ್ರಯೋಜನ. ಕಿರೀಟ ಕಿವಿಗೆ ಹಾಕಕ್ಕಾಗಲ್ಲ, ಕುಂಡಲ ಇದೆಲ್ಲ ಕಟಕ ಕಿವಿ ಹಾಕಕ್ಕಾಗಲ್ಲ. ಆದ ಕಾರಣ ಪಕ್ಷ ಇಟ್ಕೊಂಡ್ರು. ಯಾವುದಕ್ಕೆ ಅಂತ ಅದು ಮಾಡ್ಲಿಲ್ಲ. ಪೂರ್ತಿ ತಪ್ಪಿದ್ದಾರೆ. ಏನ್ ಮಾಡಿದಾರೆ? ಏನೋ ವ್ಯತಿರೇಕ ದೃಷ್ಟಾಂತ. ಅಲ್ಲ, ಸಿಂಪಲ್ ಆಡ್ಸಾದ್ರೆ ಯಾಕೆ ಕಷ್ಟ? ಕಿಮಯಂ ಖಿಜ್ಜತೆ ಜನ. ತತ್ವದಲ್ಲಿ, ಚಿನ್ನದಲ್ಲಿ ಬಳೆ ಮುಂತಾದ ವಿಶೇಷಗಳು ಇರುವಂತೆ ಇರುವುದಿಲ್ಲ. ಅಲ್ಲಿ ಇದೆಯಾ? ಅಲ್ಲೂ ಇಲ್ಲಪ್ಪ. ಏನಂತ ಅರ್ಥ ಮಾಡಿದ್ದಾರೆ? ಸಮಾನ ದೃಷ್ಟಾಂತ ಅದು. ಎಲ್ಲ ವಿಶೇಷಗಳು ಆಭರಣಗಳು ಆದ್ಮೇಲೆ ಇದಕ್ಕೆ ಏನು ವಿಶೇಷ ಇರೋದು, ಅವೆಲ್ಲ ಆಭರಣಗಳು ಚಿನ್ನ ಸಮಾನ ಹಾಗಿದೆ. ಕಟಕಾದಿಷು ಕಾರ್ಯಕದ ವಿಶೇಷವತ್ತು ನ ಹೇಮ್ನಸ್ತಿ. ಅಲ್ಲ, ಇವ್ರೇನ್ ಮಾಡಿದಾರೆ? ಕಟಕಾದಿ ವಿಶೇಷ ಚಿನ್ನದಲ್ಲಿಲ್ಲ ಮಾಡಿದ್ದಾರೆ. ವಿಶೇಷನೂ ಚಿನ್ನದಲ್ಲಿಲ್ಲ, ಅದ ಕಾರ್ಯ ಚಿನ್ನ ಬಿಟ್ಟಿಲ್ಲ. ವಿಶೇಷ ಹೆಸರು ಆಕಾರ ಅದಕ್ಕಿಲ್ಲ, ಅದ್ರ ಸ್ವರೂಪ ಅದಕ್ಕೆ ಬಿಟ್ಟಿಲ್ಲ ಅಂತ ಎರಡು ಮಾಡ್ಕೊಂಡಿದ್ದಾರೆ. ಅದು ತೋರು ಹೆಸರು ಆಕಾರ ಒಂದು, ಸ್ವರೂಪ ಒಂದು. ಕಾರ್ಯ ಸ್ವರೂಪ ಕಾರಣಕ್ಕಿಂತ ಬೇರೆ ಇಲ್ಲ. ಕಾರಣದ ಹೆಸರು ಆಕಾರ ಕಾರಣದಿಂದ ತೋರಿಸ್ತಾ ಇದೆ. ಬಳೆಯಿಂದ ಹೆಸರು, ಬಳೆಯಿಂದ ಆಕಾರ, ಅಲ್ಲಿ ತೋರಿಕೆ. ತತ್ವ, ಬಳೆಯಲ್ಲಿ ತತ್ವ ಚಿನ್ನಕ್ಕಿಂತ ಬೇರೆ ಆಗಿಲ್ಲ. ಅದನ್ನ ಹಾಗೆ ಮಾಡಿದ್ದಾರೆ ಅವರು. ಅಲ್ಲ, ಬಟ್ ಇವ್ರು ಮುಂದೆ ತೋರಿಸಿದ್ದಾರೆ. ಎರಡು ತೋರಿಸ್ಬೇಕಾಗಿತ್ತು ಅವಾಗ. ಆ ತರ ಮಾಡಿಲ್ಲ. ಇವ್ರು ಒಂದೇ ವಾಕ್ಯ ಅರ್ಥ ಆಗತ್ತೆ ಏನ್ ಮಾಡ್ಕೊಂಡಿದ್ದಾರೆ.
ಅಂದ್ರೆ ಸಿಂಪಲ್ ಇದೆ ಬೈ. ಯಾವ್ದು ಕಸತ್ ಮಾಡಬೇಕು? ಕಾರ್ಯಕಾರಣ ಪಕ್ಷ ಇಟ್ಕೊಂಡು ಯಾವ್ದಕ್ಕೆ ಅಂತ ಹೇಳೋದೇ ಇಲ್ಲಪ್ಪ. ನಾಮರೂಪಗಳಿಗೆ ಅಥವಾ ಉಪಾಧಿಗೆ ಪ್ರಪಂಚಕ್ಕೆ ಮಾಡಬೇಕು. ತೋರಿಕೆಗೆ ಜಯಂತಿಯ ತೋರಿಕೆಗೆ ಗುರುದೇಹದಿಂದ ಹಾಗಾಗಿಲ್ಲ, ಪ್ರಪಂಚದ ಹೋಗ್ಬೇಕು ನೀವು. ಎಂಟೈರ್ ವರ್ಲ್ಡ್, ಎಂಟೈರ್ ಜಗತ್ತಿಗೂ ಬ್ರಹ್ಮಕ್ಕೂ. ಬ್ರಹ್ಮ ಜಗತ್ತೇ ತಗೋಬೇಕು. ಬ್ರಹ್ಮ ಜಗತ್ತುಗಳ ಪಕ್ಷದಲ್ಲಿ ಅದೇ ಪಕ್ಷಕ್ಕೆ ಕಾರ್ಯಕಾರಣ ಪಕ್ಷ ಇಟ್ಕೊಂಡ್ರೆ ಜಗತ್ತು ಕಾರ್ಯ, ಬ್ರಹ್ಮ ಕಾರಣ ಅಂತ ಇಟ್ಕೊಂಡು ಬರೀರಿ. ಬ್ರಹ್ಮ ಜಗತ್ತುಗಳಿಗೆ ಕಾರ್ಯಕಾರಣ ಪಕ್ಷವನ್ನು ತೆಗೆದುಕೊಂಡರು. ಬ್ರಹ್ಮ ಜಗತ್ತುಗಳ ವಿಷಯದಲ್ಲಿ ಕಾರ್ಯಗಳು ಕರ್ಮ ವಿಚಾರ ಹೇಳ್ಕೊಂಬಂದು ಸಡನ್ ಅಲ್ವಾ? ಕರ್ಮ ವಿಚಾರ ಹೇಳ್ಕೊಂಡು ಕಾಮ ಪ್ರವಿಲಯವಾದ ಕಾಮದ ವಿಚಾರ ಸಡನ್ ಆಗಿ ಜಗತ್ ಸೃಷ್ಟಿ ವಿಚಾರ ಏನಪ್ಪ ಬ್ರಹ್ಮ ಜಗತ್ತಕ್ಕೆ ಕಾರ್ಯಕಾರಣ ಪಕ್ಷ ತೆಗೆದುಕೊಂಡರು. ಕಾರ್ಯವಾದ ಜಗತ್ತು ಕಾರಣವಾದ ಬ್ರಹ್ಮಕ್ಕಿಂತ ಮತ್ತೊಂದು ಕಡೆಯಲ್ಲಿ ಇರುವುದಿಲ್ಲ. ಕಾರಣವಾದ ಬ್ರಹ್ಮಕ್ಕಿಂತ ಬ್ರಹ್ಮಕ್ಕಿಂತ ಕಾರ್ಯ ಜಗತ್ತು ಬೇರೆ ಕಡೆಯಲ್ಲಿ ಇರುವುದಿಲ್ಲ. ಒಂದು ಅಷ್ಟೇ ಅಲ್ಲ, ಆ ಕಾರ್ಯದಲ್ಲೂ ಆ ತತ್ವದಲ್ಲಿ ವಿಶೇಷವಿಲ್ಲ. ವಿಶೇಷ ತತ್ವೇ ಕಾರ್ಯಾಕಾರೇ ತತ್ವೇ ವಿಶೇಷೋ ನಾಸ್ತಿ. ಕಾರ್ಯಾಕಾರವಾಗಿ ತೋರ್ತಿರುವ ತತ್ವದಲ್ಲೂ ವಿಶೇಷವಿಲ್ಲ. ಕಾರ್ಯಾಕಾರವಾಗಿ ಜಗದಾಕಾರವಾಗಿ ತೋರುತ್ತಿರುವ ತತ್ವದಲ್ಲಿ ಎಲ್ಲರೂ ಇದೇ ಅಂತ ತೋರುತ್ತೆ. ಭಾತಿ ಭಾತಿ ಅಸ್ತಿ ಅಸ್ತಿ, ಒಂದು ಅರಿವು ಇರುವು ಅಷ್ಟೇ ತೋರುತ್ತೆ, ಹೊರತು ವಿಶೇಷ ಇಲ್ಲ. ಸದ್ಯಕ್ಕೆ ನಾಳೆ ತೋರ್ತಾ ಇದೆ ತಾನೆ. ತೋರ್ತಾ ಇದೆ ಅಂದ್ರೆ ಎರಡಾಯ್ತು. ತೋರ್ತಾ ಇರೋದು ಅರಿವೋ, ಇದೇನೋ ಇರುವೋ. ಆಗ್ಬಿಟ್ಟು ಇನ್ನೇನಿದೆ? ಇನ್ ತೋರ್ತಾ ಇದೆ ಬಿಟ್ಟು ತೋರ್ಸಬಾರ್ದು. ಮರನಾಗ್ಲಿ, ಮರ ಆಗಲಿ, ಚಿನ್ನ ಬಿಟ್ಟು ಹೇಗೆ ಬೆಳೆ ತೋರ್ಸಕ್ಕಾಗಲ್ವಾ? ತೋರ್ತಾ ಇದೆ ಬಿಟ್ಟು ವಸ್ತು ತೋರ್ಸಕ್ಕಾಗಲ್ಲ. ಶುದ್ಧ ಚೈತನ್ಯನೇ ಇಲ್ಲ. ನೀವು ಕುರ್ಚಿ ಇದ್ರು ಆ ತೋರ್ತಾ ಇದೆ ಅಂತ ಕಡೆ ಹೇಳ್ಬೇಕು. ನೀವು ನೆನ್ನೆ ಅನುಪಮ ಕೇಳಿದ್ರು, ಅರಿವು ಇರು ಒಂದೇ ಅಂತಿಲ್ಲ, ಹೆಂಗೆ ಒಂದೇ ಗೊತ್ತಾಗಲ್ವಲ್ಲ? ಇದೇ ಅನ್ನೋದೇ ಅರಿವಲ್ವಮ್ಮ? ಅರಿವು ಇದೆ ಇರೋದು ಅರಿವೋ, ಇರೋದು ಅರಿವು ಅಲ್ವಾ? ಅರಿವು ಇದೆ, ಅರಿವು ಇದೆ ಅನ್ನೋದೇ ಇದೆ ಅನ್ನೋದೇ ಕಾನ್ಶಿಯಸ್ನೆಸ್ ಅಂದ್ರೆ ಅರಿವು ಅಂತ. ಅರಿವು ಓಕೆ, ಬಟ್ ಕಾನ್ಶಿಯಸ್ನೆಸ್ ಒಂದೇ ಹೇಗೆ ಅಂತ ಪ್ರಶ್ನೆ. ನೀವು ಅದನ್ನು ಇದನ್ನ ನೋಡ್ತಿದ್ರೆ ಅಲ್ಲಪ್ಪ ಬಿಟ್ರಕಲ್ಲ, ಗೊತ್ತಾದ್ರೆ ತಾನೇ ಇರೋದು. ಅದು ಗೊತ್ತಾಗೋದೇ ಅದು ಅರಿವೇ. ಇದು ಗಡಿಗೆ ಇದೇನು ಗೊತ್ತಾಗುತ್ತೋ ಅದು ಗೊತ್ತಾಗುತ್ತೆ ಅಂತ ಇದೆಯಾ? ಇದು ಗಡಿಗೆ ಅನ್ನೋದು ತಗೋಬೇಡಿ, ಕನ್ಫ್ಯೂಸ್ ಆಗ್ಬಿಡ್ತೀರ. ಅರಿವು ಆಗುತ್ತೆ ಅಂತ ಹೇಳಿ. ಅರಿವು ಇದೆ, ಅರಿವು ಇದೆ, ಇದೇನದು ಅರಿವು. ಇದೇನದು ಅರಿವಲ್ಲದೆ ಬೇರೆನಾ? ಸುಷುಪ್ತಿ ಅನುಭವ ಅದಿನ್ನೂ ಕಷ್ಟ ಇದೆ ಸರ್. ಸುಷುಪ್ತಿ ಇನ್ನೂ ಕಷ್ಟ ಇದೆ. ಇಲ್ಲೇ ತಗೊಳ್ಳಿ, ಅರಿವು ಅಂತ ಇದೆಯಲ್ಪ, ಅರಿವು ಇದೆಯಾ ಇಲ್ವಾ? ಇದೆ. ಇದೇನು ಅರಿವೇ ಅಷ್ಟೇ. ಇಲ್ಲದೆ ಅರಿವೊಂದು ಅನುಭವ ಆಗಲ್ಲ. ಅರಿವೊಂದು ಇದೆ. ಇದೇನು ಇದೆಲ್ಲ ಅರಿವೇ. ಅರಿವಾಗದೆ ಇದೆ ಇದೆಯಾ? ಎಲ್ಲ ಇದೆ, ಅರಿವು ಇದೆ. ಎಲ್ಲವೂ ಇದೆ ಅಂದ್ರೆ ಎಲ್ಲವೂ ಅರಿವು ಒಂದೇ. ಇವಾಗ ಅರಿವು ಇರುವು ಅನ್ನೋದು ಎರಡಲ್ಲ. ಅದು ಸುಷುಪ್ತಿ ಅರ್ಥ ಆಗಲ್ಲ. ಸುಷುಪ್ತಿ ಏನಿಲ್ಲ ಅಂತಾರೆ. ಅನುಭವ ಕಷ್ಟ ನಾಟುತ್ತೆ. ಅಲ್ಲಪ್ಪ, ಸುಷುಪ್ತಿ ಮಧ್ಯನಾಗಿ ಸುಷುಪ್ತಿ ಅಲ್ಲಿ ಏನು ಇಲ್ಲ ಫಸ್ಟ್ ಮಾಡ್ಬಿಡ್ತಾರೆ. ಅವಸ್ಥೆಯಲ್ಲಿ ಏನಿದೆ ಏನಿಲ್ಲ ಅಂತಲ್ಲ. ಸುಷುಪ್ತಿ ಅರಿವಿದೆ ಅನ್ಸಲ್ಲಪ್ಪ. ಸುಷುಪ್ತಿಯ ಅನುಭವ ಅದು ಒಂದು ಅನುಭವ ಇದೆ ಅಲ್ಲ ಸರ್? ಅದೇ ಅರಿಬೋದು ಅಲ್ಲ ಸರ್, ನಿಮ್ಗೆ ಒಂದು ಅನುಭವ ಇದೆ ಅಲ್ಲ? ಅನುಭವ ಇದೆಯಾ? ಏನು ಬಿಟ್ಬಿಡಿ, ಸುಷುಪ್ತಿ ಅನುಭವ ಇದೆಯಾ? ಕರೆಕ್ಟ್ ಅರ್ಥ ಮಾಡ್ಸಿ. ಅದು ಸುಷುಪ್ತಿ ಅನುಭವ ಇದೆಯಾ? ನೋಡ್ರ ಅಲ್ಲಿ ಏನು ಇರೋದಿಲ್ಲ. ಅದು ಯಾರು ಗೊತ್ತಾಗ ಅದು ಸಾಕ್ಷಿ. ಅದೇ ಅರಿವಿಗೆ ಸರ್. ನಿಮ್ಮ ಅಲ್ಲಿ ಯಾರ್ಯಾರನ್ನೋ ಬಿಡಿ, ನಿಮ್ ಜೊತೆ ಹೇಳಿ ಸಾಕು. ಹೇಳಿ ಹೇಳಿ. ಅಲ್ಲಿ ಅಲ್ಲಿ ಏನು ಇಲ್ಲ ಅನ್ನೋದು ಹೇಳ್ಬೇಕಾಯ್ತು ನಿಮ್ಗೆ. ನಿಮಗ್ ಗೊತ್ತಾಯ್ತು ಅಂತ ನೀವ್ ಅಲ್ಲಿ ಇರ್ಬೇಕು ತಾನೆ. ನಾವು ಅಲ್ಲಿ ಇರ್ಬೇಕು. ಅಲ್ಲಿ ನೀವು ಇರುವ ಅರಿವು ಎರಡು ಆಯ್ತಲ್ಲ, ಒಂದೇ ಅಂತ ಆಯ್ತಲ್ಲ. ಒಂದಾಯ್ತಾ? ಒಂದಾಯ್ತಾ? ಸುಮ್ನೆ ಹೂಬೇಡಿ, ಸುಮ್ನೆ ಹೂಬೇಡಿ. ಅರ್ಥ ಆಗಿದೆ ಇಲ್ಲ, ಕನ್ಫ್ಯೂಸ್ ಮಾಡ್ತೀನಿ ನೋಡಿ. ಇವಾಗ ಅರ್ಥ ಆಗಿದೆ, ನಾನು ಹೇಳ್ದು ಕನ್ಫ್ಯೂಸ್ ಆಗ್ಬಾರ್ದು. ಕನ್ಫ್ಯೂಸ್ ಮಾಡಕ್ ನೀವು ಹೇಳ್ತೀರಾ? ನಾನು ಕನ್ಫ್ಯೂಸ್ ಮಾಡಕ್ ಹೇಳಲ್ಲ. ನೀವು ಅರ್ಥ ಮಾಡ್ಕೊಂಡು ಕನ್ಫರ್ಮ್ ಮಾಡಕ್ ಹೇಳ್ತೀನಿ.
ಅರ್ಥ ಮಾಡ್ಕೊಂಡು ಗಟ್ಟಿ ಮಾಡಕ್ಕೆ ಕನ್ಫ್ಯೂಸ್ ಮಾಡೋದ್ ಮಾಡ್ತೀರಿ, ಕನ್ಫ್ಯೂಸ್ ಮಾಡೋದ ಕನ್ಫ್ಯೂಸ್ ತೆಗಿಯಕ್ ಹೊರಟವನು. ಹಾ ಇವಾಗ ನಿಮ್ಗೆ ಪೂರ ಕನ್ಫರ್ಮ್ ಗೊತ್ತಾದ್ಮೇಲೆ ಅಂದ್ರೆ ಹೌದು ಹೌದು ಅಂತ ಅನ್ಬೇಕೆ ಹೊರಟು ಆದ್ಮೇಲೆ ಇದು ಅನ್ನೋದು ಆದ್ಮೇಲೆ ಇದು ಅನ್ನೋದು ಅಂದ್ರೆ ನಿಮ್ಗೆ ಪೂರ ಗೊತ್ತಾಗಿಲ್ಲ ಅಂತ ಅರ್ಥ. ಏನೋ ವೇದ ಕೇಳಿದ ಹಾಗೆ ಅದು ಸೂಜಿ ಮೇಲೆ ಹೋಗ್ತಿರ್ತಾರೆ, ಅದು ಏನಾದ್ರೂ ಅರ್ಥ ಗೊತ್ತಿರಲ್ಲ, ಒಂದು ಮುಗ್ತಿರ್ತಾರೆ. ಏನ ಏನ್ ಬೇಕಂಡಪ್ಪ ಮಧ್ಯಾಹ್ನ ಹೋದಪ್ಪ. ಬೇರೆ ಬೇರೆಯಾಗಿರುವುದಿಲ್ಲ, ಅನ್ಯತ್ರ ಬೇರೆಯಾಗಿ ಏನೋ ಬಿಟ್ಬಿಡ್ತಾನೆ, ಬೇರೆಯಾಗಿ ಇರುವುದಿಲ್ಲ. ಅದು ಒಂದೇ ಹೇಗೆ ಅಂತ ಕೇಳಿದ್ರಂತೆ ಮಲ್ಲಿಕಮ್ಮ ಪ್ರಶ್ನೆ. ಆಯ್ತಾ? ಆಮೇಲೆ ತೋರುವ ಜಗತ್ತಿನಲ್ಲಿ ತತ್ವಕ್ಕೆ ವಿಶೇಷವೇನು ಇರುವುದಿಲ್ಲ. ಜಗತ್ತು ತೋರುತ್ತಿದ್ದರೂ ತತ್ವದಲ್ಲಿ ವಿಶೇಷವೇನು ಇರುವುದಿಲ್ಲ. ಜಗತ್ತು ತೋರುತ್ತಿದ್ದರು, ಜಗತ್ತಾ ಕಾಡ್ತಿದ್ರು ಬ್ರಾಕೆಟ್ ಹಾಕೊಳ್ಬೇಕು. ಆಸಮಾನೇ ಬಿ ಜಗತಿ ತತ್ವೇ ವಿಶೇಷೋ ನಾಸ್ತಿ. ಇಲ್ಲಿ ಕಾರ್ಯವಾಗಿ ತೋರುತ್ತಿರುವ ಪೂರ್ವ ಅರ್ಧ ಆಯ್ತು. ಹಾ ಜಗತ್ತು ತೋರುತ್ತಿದ್ದರೂ ತತ್ವದಲ್ಲಿ ವಿಶೇಷವಿಲ್ಲ. ಕಟಕ ಕೇಯೂರ ಕುಂಡಲಾದಿಗಳಲ್ಲಿ ಚಿನ್ನ ಹೇಗೋ ಹಾಗಿರುತ್ತದೆ ತತ್ವವು. ಕಟಕ ಕೇಯೂರ ಮಕರ ಕುಂಡಲಾದಿಗಳಲ್ಲಿ ಚಿನ್ನ ಹೇಗಿರುತ್ತದೋ ಚಿನ್ನದಲ್ಲಿ ಮಕರಕ್ಕೆ ಆಗ್ ಮಾಡ್ಕೊಳ್ಳೋದು. ಚಿನ್ನದಲ್ಲಿ ಕಟಕ ಕೇಯೂರ ಕುಂಡಲಾದಿಗಳು ಯಾವ ರೀತಿ ತೋರುತ್ತಿದೆಯೋ ಆ ರೀತಿ ತತ್ವ ಇದಾಗಿ ತೋರ್ತಾ ಇದೆ. ಚಿನ್ನ ವಿಶೇಷ ಅಲ್ಲ ಅದೇ ಅಲ್ವಾ? ಅನುಭವ ನೋಡಲ್ಲ, ಶಬ್ದಾಸ ನೋಡಕ್ ಹೋಗ್ತಾರೆ, ಸಿಕ್ಕಾಕೊಂಡ್ಬಿಡ್ತಾರೆ. ಏನೇನೋ ಬರೀತಾರೆ. ಅವ್ರಿಗೊಂದು ಪೇಜ್ ಬರೀತಾರಲ್ಲ, ಹೌದಾ ಅರ್ಥ ಆಯ್ತು ನೋಡುವ, ಸರಿಯಾ ಇದೆಯಾ ಅಣ್ಣ, ಸರಿಯಾ ಇದೆಯಾ, ಕರೆಕ್ಟ್ ಇದೆಯಾ, ನಿಂಗೆ ಕನ್ಫ್ಯೂಸ್ ಇದೆ. ಏಕೋದೇಶ ಉಪದೇಶ ಕೂಡ ಬರುತ್ತೆ ಇವಾಗ. ಜ್ಞಾನಪ್ರಸಾದ ಒಪ್ಪಲ್ಲ ಇದನ್ನ ವ್ಯಾಖ್ಯಾನವನ್ನ. ನಿನ್ನ ಒಬ್ಬ ಅದನ್ನ ನಮ್ಮ ತೋರಿಸಿದೆ, ಅದನ್ನ ತಗೊಂಡೋಗಿದ್ದೆ ಇದಲ್ಲೇ ನೋಡಿದ್ರು. ಏನು ಇದನ್ನು ಒಪ್ಪಲ್ಲ, ಯಾಕಂದ್ರೆ ಎಲ್ಲ ಒಪ್ಪಲ್ಲ. ಇದನ್ನು ಎಲ್ಲಾ ಜನ ಒಪ್ಪಲ್ಲ ಅಂತಿಲ್ಲ. ಮೀಮಾಂಸಾಚಾರ್ಯ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ. ನಿಮ್ಗೆ ಇದನ್ನ ತೋರಿಸ್ತಾರಲ್ಲ ಆ ನ್ಯಾಯದ ಇದನ್ನ, ಅದರ ಬಗ್ಗೆ ತುಂಬಾ ಅಪ್ರಿಷಿಯೇಟ್ ಮಾಡಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅನುಭವದ ವಿಚಾರ ಇದು ವಿಚಾರ ಬಂದಾಗ ಹೌದು ಬಿದ್ದೋದ್ರು ಅವರು. ಯಾಕಂದ್ರೆ ಸ್ವಾಮಿ ಪ್ರಕ್ರಿಯೆ ನಡೀಬೇಕು, ಏನು ಮಾಡಕ್ಕಾಗಲ್ಲ. ಈಗ ಅನುಭವ ಮೀಟಕ್ ಬಂದಿಲ್ಲ, ನೋಡಕ್ ಬಂದಿಲ್ಲ ಅವರಿಗೆ. ಮೀಮಾಂಸ ತುಂಬಾ ಕಡಿಕರು ಇವರು, ಇದ್ರಲ್ಲಿ ಸಖತ್ತ ಅರ್ಥ ಮಾಡ್ತಾರೆ. ಅದನ್ನ ಅರ್ಥ ಮಾಡೋದು ಅಗ್ರೇಸರು ಇವರು ತುಂಬಾ ಚೆನ್ನಾಗಿ. ಇಲ್ಲದೇನು ತಗೊಳಕ್ ಆಗೋದೇ ಇಲ್ಲ. ಅತಃ ಪ್ರಜಾಪತೋ ತತ್ತಂ ಕ್ರಮೋ ವಾ ನ ವಿಶಿಷ್ಯತೆ. ಕ್ರಮವು ವಿಶೇಷ ವಿಶಿಷ್ಯತೆ ಅಷ್ಟೇ ಅಲ್ವಾ? ವಿಶೇಷತೆ ಗೊತ್ತೀರಾ? ತರ್ಕಾದಾಗಮತಶ್ಚಾಪಿ ತಜ್ಜೋಯ ಇತಿ ಹೀದೃಶಾತ್. ಕ್ರಮವು ಯಾವ ಲಿಂಗ? ಕ್ರಮವು ಅನ್ನೋದು ಯಾವ ಲಿಂಗ? ಕ್ರಮವು ಅನ್ನೋದು ಕ್ರಿಮಿ ಕ್ರಿಮಿ ಕ್ರಿಮಯ ಸ್ತ್ರೀಲಿಂಗದು. ಮತ್ಯ ಮತಿ ಕ್ರಿಮೀನಲ್ಲ, ಕ್ರಿಮಿ 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 ಕ್ರಿಮೀನ್ ಅಂತಿದ್ಯಾ? ಸ್ತ್ರೀ ಅಂತಿದ್ಯಾ? ನೋಡ್ಬೇಕು. ಪುಲ್ಲಿಂಗನ ಇದ್ರಲ್ಲಿ ಎರಡಲ್ಲೂ ಇರ್ಬೇಕು. ಒಂದೇ ವಾಕ್ಯದಲ್ಲಿ ನಾನು ಪ್ರಯೋಗ ಮಾಡ್ತಾರೆ. ಪ್ರಜಾಪತೌ ಕ್ರಿಮೌ ಬೇರೆ ಬೇರೆ ಲಿಂಗ ಪ್ರಯೋಗ ಆಗುತ್ತೆ. ಅಲ್ಲ ಲಿಂಗಕ್ಕೆ ದೃಷ್ಟಾಂತ ಕೊಡ್ತಿರೋದು ಅಷ್ಟೇ.
ಇವಾಗ ಒಂದೇ ವಾಕ್ಯದಲ್ಲಿ ಹ. ಈ ಪ್ರಜಾಪತೌ ಕ್ರಮೌ ಪೃಥಿವ್ಯಾಂ ಉದರೇ ಶೈವ ಅನ್ನದ ಪೃಥಿವ್ಯಾಂ ಸ್ತ್ರೀಲಿಂಗ ಉದರೇ ಪುಂಸ್ತ್ರೀಲಿಂಗ. ಪಾತ್ರ ಕೊಡ್ತಾರೆ. ಓಹೋ ಅದೇನಿಲ್ಲ, ದೃಷ್ಟಾಂತ ಕೊಡೋ ವಸ್ತುನಲ್ಲಿ ಏನು ಏಕಲಿಂಗ ಆಗ್ಬೇಕಾಗಿಲ್ಲ, ವಿಶೇಷ ವಿಶೇಷ ಆದ್ರೆ ಏಕಲಿಂಗ ಆಗ್ಬೇಕು. ಚಕಾರ ಕೊಟ್ಟರು ಬೇರೆ ಬೇರೆ ಲಿಂಗ ಆಗಿರ್ಬೋದಾ? ವಿಶೇಷ ವಿಶೇಷ ಆದ್ರೆ ಆಗಲ್ಲ. ಪ್ರಜಾಪತ ಅತಃ ತರ್ಕಾದ್ ಅದು ಒಂದೇ ಪದ ಅನ್ಸುತ್ತೆ. ತಜ್ಜೋಯೋ ದೇವಾನಾಂ ಪದಚ್ಛೇದ ಉಂಟು. ಸತು ಯಹ ಯಹ ಅಂತ ಅಲ್ಲಿ ಪದಚ್ಛೇದ ಈದೃಶಾತ್ ಆಗಮತಃ ಅಂತ. ಅತಃ ದೇರ್ಫೋರ್ ಆದ್ದರಿಂದ ಪ್ರಜಾಪತವು ಕ್ರಮವು ವಾ ತತ್ವಂ ನ ವಿಶಿಷ್ಯತೆ. ಪ್ರಜಾಪತಿಯಲ್ಲಾಗಲಿ ಸಣ್ಣ ಕರೋನಾ ಕ್ರಿಮಿ ಕರೋನಾ ಕ್ರಿಮಿ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಅಲ್ಲೊಳಗಿರುವಂತ ತತ್ವಕ್ಕೂ ಹೆಣ್ಣು ತತ್ವಗಳು ವ್ಯತ್ಯಾಸ ಇಲ್ಲ. ಹಾ ನಮ್ಮಲ್ಲೂ ಪ್ರಜಾಪತಿ ಎಲ್ಲ ಇದೇ ಒಂದೇ ಭಗವತ್ ತತ್ವ ತುಂಬಿದೆ. ಕ್ರಿಮಿಯಲ್ಲಾಗಲಿ ಪ್ರಜಾಪತಿಯಲ್ಲಾಗಲಿ ತತ್ವವು ವಿಶೇಷಗೊಂಡದ್ದಾಗಿಲ್ಲ, ತತ್ವಕ್ಕೆ ವಿಶೇಷವಿರುವುದಿಲ್ಲ. ಇದು ತಜ್ಜೋಯೋ ದೇವಾನಾಂ ಎಂಬ ಆಗಮದಿಂದಲೂ ತಜ್ಜೋಯೋ ದೇವಾನಾಂ ಎಂಬ ಈ ಪ್ರಕಾರವಾದ ಆಗಮದಿಂದಲೂ ಮತ್ತು ಯುಕ್ತಿಯಿಂದಲೂ ಗೊತ್ತಾಗುತ್ತದೆ. ತಜ್ಜೋಯೋ ದೇವಾನಾಂ ಎಂಬ ಈ ಪ್ರಕಾರವಾದ ಆಗಮದಿಂದಲೂ ಯಾವ್ದು ಆಕಾಶಸ್ಯ ವಿಶೇಷ ಅದೇ ತಗೋಬೇಕಾ? ಆ ಯಾವ ಯುಕ್ತಿ ಅಂತ ಅಲ್ಲ ಅಲ್ಲ ನಾಕಾಶಸ್ಯ ವಿಶೇಷ ಅವೆಲ್ಲ ಕೊಟ್ಟರು ತಗೋಬಹುದು. ಗೌಡಪಾದ ಹೇಳೋದಂದ ಯುಕ್ತಿ ಇವರು ಕೊಟ್ಟರಲ್ಲ ಇವರೊಳಗೆ. ಹೌದು. ದೇವಾನಾಂ ತಜ್ಜೋಯೋ ದೇವಾನಾಂ ಈ ಪ್ರಕಾರವಾದ ತಜ್ಜೋಯೋ ದೇವಾನಾಂ ಈ ಪ್ರಕಾರವಾದ ಆಗಮದಿಂದಲೂ, ಕೀದೃಶ ಈ ಪ್ರಕಾರವಾದ ಶ್ರುತಿಯಿಂದಲೂ ಆಕಾಶದ ಯುಕ್ತಿಯಿಂದಲೂ ಆಕಾಶದಂತೆ ಎಂಬ ಯುಕ್ತಿಯಿಂದಲೂ ಆಕಾಶ ದೃಷ್ಟಾಂತ ಯುಕ್ತಿ ಮಾಡ್ಕೋಬೇಕಷ್ಟೆ. ಇದು ಗೊತ್ತಾಗುತ್ತದೆ, ವ್ಯತ್ಯಾಸವಿಲ್ಲವೆಂಬುದು ಗೊತ್ತಾಗುತ್ತದೆ. ಭಾಗಕ್ಕೆಲ್ಲ ಹೋದಾಗ ವ್ಯತ್ಯಾಸವಿಲ್ಲವೆಂಬುದು ಗೊತ್ತಾಗ ಭಾಗಕ್ಕೆಲ್ಲ ಮುಂದಕ್ಕೆ ಹೋದಾಗ ಯಾರೋ ಆರ್ಥಿಕದ್ದು ಮುಂದಿನ ಭಾಗಕ್ಕೆ ತತ್ವ ವಿಚಾರಕ್ಕೆಲ್ಲ ಹೋದಾಗ ತುಂಬಾ ಜನ ಹೇಳ್ತಾರ. ಅಲ್ಲ ಇನ್ನು ಬರ ಮೀಮಾಂಸೆ ಮುಗಿದಿಲ್ಲ, ಇವಾಗ ಮತ್ತೆ ಶುರು ಮಾಡ್ತಾರ. ವರ್ಷ ಆಗುತ್ತಾ? ಈ ಪೂರ್ವಮೀಮಾಂಸಾ ಇದೆಲ್ಲ ಸಂಬಂಧವಾಗ್ತದೆ ಪೂರ್ತಿ ಅದೇ ಅಂತ ಪೂರ್ತಿ ಸಂಬಂಧ ಆಗ್ತದೆ. ಅದೇ 800 ಮಂದಿ ತತ್ವಶಯ ತಗೊಳ್ತಾರೆ. ಹೌದಾ? ಅದೇ ಇನ್ನೊಂದು ಎರಡು ತಿಂಗಳು. ಹಾ 800 ಮಂದಿ ಬಂದ್ಬಿಡುತ್ತೆ. ಆದ್ರೆ ಇಲ್ಲಿ ಮುಗೀತು, ಇಲ್ಲಿಗೆ 1000 ಮುಗಿತ ಮುಂದೆ ಬರ್ತು ಇಷ್ಟ ಸಂಬಂಧ ಅರ್ಥಗ ಆಯ್ತು. ಅಲ್ಲ ಆಮೇಲೆ ಮೊದಲನೇ ಕಾಂಡ ಶುರು ಆಗುತ್ತಾ? ಅರ್ಥ ಆಗಿಲ್ಲ. ಮೊದಲೇ ಹೌದು ಉಷಾವಾಶ್ಯ ಶುರು ಆಗುತ್ತೆ. ಅಲ್ಲೂ ಆ ಉಪಾಸನಾ ವಿಚಾರ ಹಾ ಅದು ಬರುತ್ತೆ. ತುಂಬಾ ಜನ ಹೇಳ್ತಾರೆ ಉಪಾಸನಾ ವಿಚಾರನ್ನ. ಇವರು ತುಂಬಾ ಜನ ಹೇಳ್ತಾರೆ ಉಪಾಸನೆ ಹೇಳಿದವ್ರನ್ನ ಮಾಡ್ಬೇಕು ಅನ್ಸುತ್ತೆ. ಆ ಘಟ 23/10/2010 23/10/2010 ಬಂದಿದೆ. ಅವಾಗ ಶುರು ಆಯ್ತಾ? ಅಲ್ಲಪ್ಪ 2010 ಅಲ್ಲಪ್ಪ. ಅವಾಗ ಹೊಸ ಓದಿದ್ದು ತಗೊಂಡಿದ್ದಿರ್ಬೇಕು. ನೀವು ಚರ್ಚೆ ಮಾಡಿದ್ರಲ್ಲ ಅವರೇ ಅಷ್ಟೇ ಜೊತೆ ಅದು ಇವಾಗ ಇಲ್ಲ ನಾ ಮುಂಚೆ ಮಾಡಿದ್ದೆ 2010 ಅವ್ರು ಬಂದೇ ಇರ್ಲಿಲ್ಲ. ಮುಚ್ಚಿರ್ಬೋದು. ಹಾ ಬಂದಿದ್ದು 96ಗೆ ಬಂದಿದ್ದು. 1996ಗೆ ಬಂದಿದ್ರು. ನಾನೊಂದು 700 ಶ್ಲೋಕ ಬರ್ದಿದ್ದೆ ಕನ್ನಡದಲ್ಲೇ. ಬರೆದೆ. ಯಾವಾಗ ಈ ಪಾರಿವಿರಾಜ್ಯ ಶುರು ಮಾಡಿದ್ರು? ಸನ್ಯಾಸ ಮಾಡಿದ್ದ. ಸನ್ಯಾಸ ಮಾಡಿದ ತಕ್ಷಣ ಪಾರಿವಿರಾಜ್ಯವೇ ಸನ್ಯಾಸ ಪರಿರಾಜ ಬೇರೆ ಹಾಗ ನಡ್ಕೊಂಡು ಹೋಗೋ ಇದನ್ನ. ಅದು 4 ವರ್ಷ ಆದ್ಮೇಲೆ 2-3 ವರ್ಷಕ್ಕೆ ಇದರಲ್ಲಿ ಹೋದ್ರು. ಇಲ್ಲಪ್ಪ ನನಗಿಂತ 10 ವರ್ಷ ಮುಂಚೆ ಮಾಡಿದವರು. 10 ವರ್ಷ ಮುಂಚೆ ಮಾಡಿದ್ರು ನನಗಿಂತ. ಎಸ್ ನೀ ಬಂದಿದ್ದ ಅವಾಗ? ಕರೆಕ್ಟ್. ಅವಾಗ ಬಂದಿದೆ ಹಾ ನೀ ಆರಾಧನೆ ಗುರುಕುಂದ ಅಲ್ಲ, ಗುರು ನಿಮ್ ಸ್ವಾಮಿ ಆರಾಧನೆಗೆ
ಆಮೇಲೆ ಅದು ಬಂದಿದ್ದವರು. ಹೌದೌದೌದು. ಅವರು ಸನ್ಯಾಸ ಮಾಡಿ ಒಂದಷ್ಟು ವರ್ಷ ಪ್ರತಿ ವರ್ಷ ಚಾತುರ್ಮಾಸಕ್ಕೆ ಅವ್ರು ಕರ್ಕೊಂಡು ಹೋಗೋರು ಕಾರಲ್ಲಿ ಕರ್ಸ್ಕೊತಿದ್ರು. ಇವರಿಗೆ 2-3 ವರ್ಷ ಒಮ್ಮೆ ಬೇಜಾರಾಯ್ತು ಅಲ್ಲಿದು. ಇವರು ಪ್ಲಾನ್ ಮಾಡಿದ್ರು, ನಾನು ವಾಹನ ಹತ್ತಲ್ಲ ಅಂತ ತಪ್ಪಿಸ್ಕೊಳಕ್ಕೆ. ಕಂಚಿಗೆ ಮತ್ತೂಲ್ಲಿ ಇರ್ತಿದ್ರು. ಪರಮಾಚಾರ್ಯ ಅಲ್ಲ, ಜೈನ ಜೈನ ಮಿತ್ರ ಅದಲ್ಲ, ಜಯೇಂದ್ರ ಸರಸ್ವತಿ ಸ್ವಾಮಿ ಜೈಲಿಗೆ ಹೋದ್ರಲ್ಲ ಅವರು. ಕಾಳಹಸ್ತಿ ಕೊಟ್ಟಿದ್ದು ಅವರು. ಹಾಗೆ ಅಲ್ಲಿ ಪ್ರಸೂನಾಂಬ ದೇವಸ್ಥಾನ, ಪ್ರಸೂನಾಂಬ ದೇವಸ್ಥಾನ ಜ್ಞಾನಪ್ರಸೂನ ಅಂತ ಹೇಳಿ ಅವರ ಹೆಸರು ಯೋಗಪಟ್ಟ ಕೊಟ್ರು. ಅವರು ನೋಡು ವರ್ಷ ಅಯ್ಯೋ ತಪ್ಪಿಸ್ಬೇಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ ವಾಹನ ತಲಾಶ್ ಮಾಡ್ಬಿಟ್ಟು ಅವ್ರು ಬೇಜಾರ್ ಮಾಡ್ಕೊಂಡ್ರು. ಬೇಕು ನನ್ನ ಬರ್ಬೇಕಾಗತ್ತೆ ಅಂತ ಹೇಳಿ ಮಾಡ್ತಿದ್ದಾನೆ ಗೊತ್ತಾಯ್ತು. ನಮ್ಮ ಒಟ್ಟಿಗೆ ಮಾಡೋಣ ಚಾತುರ್ಮಾಸ್ಯ ನಾವೆಲ್ಲ ಸೇರಿಬಿಟ್ಟು. ಇಲ್ಲಿ ಅವ್ರು ಚೆನ್ನಾಗಿತ್ತು, ಅಲ್ಲಿ ಆಶೀರ್ವಾದ ಮಾಡಿದ್ರು. ಕೃಷ್ಣ ಶಾಸ್ತ್ರಿಗಳು ಮಣಿದಳೆಲ್ಲ ಇಟ್ಕೊಂಡು ಪ್ರತಿನಿತ್ಯ ಭಾಷೆ ಪಾಠ ಚಿಂತೆ ಎಲ್ಲ ಆಗ್ತಿತ್ತು. ನಾನು ಒಂದ್ಸಲ ಹೋಗಿದ್ದೆ. ಅವ್ರ ಸನ್ಯಾಸ ಚಾತುರ್ಮಾಸ ಅವ್ರ ಹೋದಾಗ 3 ದಿವಸ ಇದ್ದಾಗ ಪಾಠ ಆಗ್ತಿತ್ತು. ಬೆಳಗ್ಗೆ 7:30 ಶುರು ಆಗ್ಬಿಟ್ರೆ 9:10 ಗಂಟೆವರೆಗೂ ಆಗೋದು ಮಾಡ್ತಿದ್ರು. ಮಧ್ಯಾಹ್ನ ಮಾಡ್ತಿದ್ರು. ಇವರಿಗೆ ಇದು ಇಷ್ಟ ಆಗ್ಲಿಲ್ಲ, ಆ ಪರಿಸರ ಇದೆಲ್ಲ. ಆಮೇಲೆ ಒಂದ್ಸಲ ಹೋಗಿದ್ರು, ತುಂಬಾ ಇವಾಗ ಒಂದ್ ಸ್ವಲ್ಪ ತುಂಬಾ ದಿವಸ ಇದ್ರು. ಇವಾಗ ಪರಮಾಚಾರ್ಯ ಇವ್ದು ಜೈನ ಸಮಾಧಿ ಇವರೇ ಕಟ್ಸಿದ್ರು ಅಲ್ಲಿದ್ದು. ಇದಲ್ಲ ವಿಜಯ ಸರಸ್ವತಿ ನೀವೇ ಇದು ಕಟ್ಸಿ ಅಂತ ಹೇಳ್ಬಿಟ್ಟು ಇದು ಕಟ್ಸಿದ್ರು. ಕ್ಲೇಶ ಆಗ್ತಿತ್ತು. ಪ್ರಜಾಪತಿಯ ಸ್ವರೂಪದಲ್ಲಾಗಲಿ ಕ್ರಿಮಿಯದಲ್ಲಾಗಲಿ ತತ್ವದಲ್ಲಿ ಯಾವ ವಿಶೇಷವೂ ಇರುವುದಿಲ್ಲ. ಈ ವಿಚಾರವು ತಜ್ಜೋಯೋ ದೇವಾಲಯ ಈ ಪ್ರಕಾರ ಶ್ರುತಿಯಿಂದಲೂ ತರ್ಕದಿಂದಲೂ ಕೂಡ ಇದು ಸಿದ್ಧ ಆಗತ್ತೆ, ಗೊತ್ತಾಗತ್ತೆ. ಮಾಡೋಣ. ಯದಾ ಸರ್ವೇ ಪ್ರಪಂಚಂತೆ ಕಾಮಾಯ ಕಾಮಾಯೇಸ್ಯ ಹೃದಿಶ್ರಿತಾಃ ಅಸಮರ್ಥೋ ಮೃತೋ ಭವತಿ ಅತ್ರ ಬ್ರಹ್ಮ ಸಮಷ್ಟಿತಿ ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮಾ. ಹೃದಯ ಆಗಿಲ್ವಾ? ಹುದಿಯ ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಃ ಯೇ ತಸ್ಯ ಹೃದಿ ಶ್ರುತಾಃ ಅಥ ಮರ್ತ್ಯಃ ಅಮೃತಃ ಭವತಿ ಅತ್ರ ಬ್ರಹ್ಮ ಸಮಷ್ಟಿತೆ. ಯದಾ ಸರ್ವೇ ಹೃದಿಶ್ರಿತಾಃ ಸರ್ವೇ ಕಾಮಾಃ ಯದಾ ಪ್ರಮುಚ್ಯಂತೆ ತಾನೇ. ಕರೆಕ್ಟ್ ಅನುಭವಿಸೋದು ಇದು ಸರಿಯಾದ ಸಾಧನ. ಯದಾ ಯಾವಾಗ ಹೃದಿಶ್ರಿತಾಃ ಸರ್ವೇ ಕಾಮಾಃ ಅಸ್ಯ ಪ್ರಮುಚ್ಯಂತೆ, ಹೃದಯದಲ್ಲಿ ಆಶ್ರಯಿಸಿಕೊಂಡಿರುವಂತಹ ಕಾಮಗಳು ಇವನಿಗೆ ಬಿಡುಗಡೆ ಹೊಂದುತ್ತದೆಯೋ ಅದು ಅಸ್ಯ ಹೃದಿಶ್ರಿತಾಃ ಸರ್ವೇ ಕಾಮಗಳು, ಇವನ ಹೃದಯದಲ್ಲಿ ಇದ್ದಂತಹ ಎಲ್ಲಾ ಕಾಮಗಳು ಯಾವಾಗ ಬಿಡುಗಡೆ ಹೊಂದುತ್ತವೆಯೋ ಆಗ ಮರ್ತ್ಯ ಅಂತ ಅನ್ಸ್ಕೊಂಡು ಭೂತಪೂರ್ವಗತ್ಯ. ಹಿಂದ್ ಮರ್ತನಾಗಿದ್ದ, ಕಾಮ ಇದ್ದ ಮರ್ತನಾಗಿದ್ದ, ಕಾಮ ಬಿಡ್ಕೊಂಡ್ ಕೂಡಲೇ ಅಮೃತೋ ಭವತಿ, ಅಮೃತ ಆಗ್ತಾನೆ. ಆಮೇಲೆ ಅತ್ರ ಇಲ್ಲಿಯೇ ಈ ಬೇರೆ ಬರ್ತು, ಈ ಬರ್ತಲ್ಲ ಈ ಅಮೃತ ಬ್ರಹ್ಮವನ್ನು ಅನುಭವಿಸ್ಬಿಡ್ತಾನೆ, ಸೇರ್ಕೊಂಡು ಹೊಂದುತ್ತಾನೆ, ಸಮಷ್ಟಿತೆಯನ್ನು ಹೊಂದುತ್ತಾನೆ, ಪಡೆಯುತ್ತಾನೆ. ಕಠ ಮುಂಡ್ಕರ ಕೊಟ್ಟಿಲ್ವಾ? ಏನು ಕೊಟ್ಟಿಲ್ವಾ? ನಮ್ಮ ಸ್ವಾಮಿಗಳು ಪ್ರತಿಯೊಂದಕ್ಕೂ ಇದು ಕೊಡ್ತಾರೆ, ಇದೆಲ್ಲ ಆಗಲ್ಲ ಮಾಡೋದೇ ಇಲ್ಲಪ್ಪ. ಇದು ಕೊಟ್ಟಿಲ್ಲ. ಶ್ವೇತಾಶ್ವರ ಅಯ್ಯೋ ದರಿದ್ರೆ ಕಾಟದಲ್ಲಿ ಇದೆಯಲ್ಲ, ಮುಂಡದಲ್ಲಿ ಏನೋ ಇಲ್ಲಿದೆ. ಮುಂಡಕ ಇರ್ಬೇಕಲ್ವಾ? ಮುಂಡಕ ಇರ್ಬೇಕು. ಕಠ ಪ್ರಸ್ತಾವನೆ ಮುಂಡಕಲ್ವಾ? ಕಠನ ಎಲ್ಲಿದೆ?
ಅಲ್ಲ ಅಲ್ಲ ಈ ಕಷ್ಟದ ಯಾವ ನಂಬ ಕೊಟ್ಟಿದಾರ ಒಂದೇ ಹ 6-5 ಎರಡನೇ ಇಲ್ಲಪ್ಪ 6-5 ಇಲ್ಲಪ್ಪ 6ನೇ 2 ಅಧ್ಯಾಯ ಅದು 6ನೇ ಇದು 6ನೇ ವಲ್ಲಿ ಕೆಲಸ ಒಂದೊಂದು ಅಧ್ಯಾಯಕ್ಕೆ 3 ವಲ್ಲಿ 6ನೇ ವಲ್ಲಿ 5ನೇ ಮಂತ್ರ ಅಲ್ಲಿ ಇಲ್ಲಪ್ಪ ಇಲ್ಲಿ 6-14 ಇದೆ ಕಠ 6-14 2, 3, 14 ಹಾಕಬಹುದು 14 ಆಗ್ಬೋದಲ್ಲ ಸಾಹಿತ್ಯಕ್ಕೆ 2 ಒಂದೇ ಸ್ವರೂಪ ಸಾಹಿತ್ಯಕ 2 ಒಂದೇ ಸಾಹಿತ್ಯವ ಅದು ಉಪಾಸನೆ ಫಲ ಸಾಹಿತ್ಯ ಸ್ವರೂಪ ಉಪಾಸನೆ ಫಲ ಅಲ್ಲ ಸ್ವರೂಪ ರಿಯಲ್ ಇದ್ದೇ ಯಾವಾಗ್ಲೂ ಉಪಾಸನೆ ಮಾಡ್ಬೇಕಾಗಿಲ್ಲ ಅದಕ್ಕೆ ಸ್ವರೂಪ ಯಾವಾಗ್ಲೂ ಅಗ್ನಿ ಬಿಸಿಗೆ ಸ್ವರೂಪ ಅದಕ್ಕೆ ಅದಕ್ಕೆ ಸಾಹಿತ್ಯ ಬೇಕಾಗಿಲ್ಲ ನಮಗೆ ನಾನಾಗಿರೋದು ನನ್ನ ಒಂದು ಕಾನ್ಶಿಯಸ್ನೆಸ್ ಇದೆಯಲ್ಲ ಅದನ್ನ ನೇಚರು ಆ ಸಾಹಿತ್ಯ ಅಲ್ಲ ಅದು ಅಲ್ಲ ಉಪಾಧಿ ಪಡ್ಕೋಬೇಕಾದ್ರೆ ನೀವು ಬ್ರಹ್ಮಲೋಕಕ್ಕೆ ಹೋಗಿ ಹಿರಣ್ಯ ಗರ್ಭ ಸಾಹಿತ್ಯ ಬೇಕು ನೀವು ಹಿಂದೆ ಆಗ್ಬೇಕು ಸಾಹಿತ್ಯ ಬೇಕು ಸ್ವಯುಗ್ ಭಾವ ಅಲ್ಲಿ ಹೋಗಿ ಒಂದಾಗೋದು ಡಬಲ್ ಡಿಜಿಟ್ ಆಗಿದೆ ಸರ್ ಡಬಲ್ ಡಿಜಿಟ್ ಆಗಿದೆ ಸಿಂಗಲ್ ಡಿಜಿಟ್ 9 ಇತ್ತು 11 ಆಗಿದೆ ಡಬಲ್ ಡಿಜಿಟ್ ಸಿಂಗಲ್ ಡಿಜಿಟ್ ಡಬಲ್ ಡಿಜಿಟ್ ಯಾವಾಗ ಇವನ ಹೃದಯದಲ್ಲಿರುವ ಎಲ್ಲಾ ಕಾಮಗಳು ಇವನ ಹೃದಯದಲ್ಲಿರುವ ಎಲ್ಲಾ ಕಾಮಗಳು ಯಾವಾಗ ಬಿಡುಗಡೆ ಆಗುತ್ತದೆಯೋ ಆಗ ಮರ್ತನಾಗಿದ್ದವನು ಅಮೃತನಾಗುತ್ತಾನೆ ಇಲ್ಲೇ ಬ್ರಹ್ಮವನ್ನು ಸೇರುತ್ತಾನೆ ಇಲ್ಲಿ ಯಾರು ಇದ್ರಲಿಲ್ಲ ಇವರ ಚಿಂತಾಮಣಿಯವರು ಯಾರು ಇಲ್ಲ ಇದಾರ ಚಿಂತಾಮಣಿಯವರೊಬ್ರು 58 7 587 ಚಿಂತಾಮಣಿನ ಗೊತ್ತಿಲ್ಲ ಸೇರುತ್ತಾನೆ ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲೋ ದುರ್ಗುಣಶ್ಚ ಆರು 11 ಸರಿ ಇದಕ್ಕೆ ಬರ್ದೇ ಇಲ್ಲ ಅವರು ಇದ್ರ ಶ್ಲೋಕದ ರೆಫರೆನ್ಸ್ 356 ಇದು ಇದ್ರ ರೆಫರೆನ್ಸ್ ಹೊರಗಿದೆ ಶ್ಲೋಕದ ರೆಫರೆನ್ಸ್ ಆಮೇಲೆ ಇದು ಪ್ರಿಂಟ್ ಓಲ್ಡ್ ಸರಿ ಏನು ಕಟ್ ಆಫ್ ಪರಿಸ್ಥಿತಿ 2 3 14 ಕೇಕಲ ದೇವಃ ಸರ್ವಭೂತೇಷು ಪೂರ್ಣಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾಧಿವಾಸಃ ಸಾಕ್ಷಿ ಕೇವಲ ಒಬ್ಬನೇ ದೇವನು ಎಲ್ಲಾ ಭೂತಗಳು ಹೊಕ್ಕಿರುವವನು ಸರ್ವವ್ಯಾಪಿಯಾಗಿರ್ತಕ್ಕವನು ಎಲ್ಲಾ ಭೂತಗಳಿಗೂ ಅಂತರಾತ್ಮರಾಗಿರ್ತಕ್ಕವನು ಕರ್ಮಕ್ಕೆಲ್ಲ ಅವನೇ ಅಧ್ಯಕ್ಷನು ಎಲ್ಲಾ ಭೂತಗಳು ಮೇಲೆ ದಿಗೊಂಡು ವಾಸ ಮಾಡ್ಕೊಂಡಿರುವವನು ಅವನೇ ಸಾಕ್ಷಿ ಅವನೇ ಚಿನ್ಮಾತನು ಅವನು ಕೇವಲನು ಸ್ವತಂತ್ರನು ನಿರ್ಗುಣನು ಆಗಿರುತ್ತಾನೆ ಬರ್ಕೊಳ್ಳಿ ಒಬ್ಬನೇ ದೇವನು ಎಷ್ಟು ದೇವರು ಒಬ್ಬರೇ ದೇವರೊಬ್ಬರೇ ನಾಮ ಹಲವು ಒಬ್ಬ ಏಕೋ ದೇವ
ಎಲ್ಲಾ ಭೂತಗಳು ಹೊಕ್ಕಿರುತ್ತಾನೆ. ಎಲ್ಲಾ ಭೂತಗಳ ಹೃದಯ ಗುಹೆಯಲ್ಲಿ ಹಾಕೊಳ್ಳಿ. ಎಲ್ಲಾ ಭೂತಗಳ ಹೃದಯದಲ್ಲಿ ಅವನು ಹೊಕ್ಕಿರುತ್ತಾನೆ. ಆದರೂ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ಆದರೂ ಬುಳಿದು ಹೊಕ್ಕಿದ್ರೂ ವ್ಯಾಪಿಯಾಗಿದ್ದಾನೆ. ಎಲ್ಲಾ ಕಡೆಯಲ್ಲೂ ವ್ಯಾಪಿಸಿಕೊಂಡಿದ್ದಾನೆ. ಎಲ್ಲಾ ಭೂತಗಳಿಗೂ ಅಂತರಾತ್ಮನಾಗಿದ್ದಾನೆ. ಒಳಗಿನ ಆತ್ಮ ತಿರುಳು ಜಿಸ್ಟ್ ಸಾರ. ಎಲ್ಲಾ ಭೂತಗಳಿಗೂ ಅಂತರಾತ್ಮನಾಗಿರುತ್ತಾನೆ. ಸಮಸ್ತ ಕರ್ಮಕ್ಕೂ ಇವನೇ ಅಧ್ಯಕ್ಷನು, ಮೇಲ್ವಿಚಾರಕನು, ಐವಿಟ್ಟಸ್ಕಾರನು. ಐವಿಟ್ಟಸ್ಕಾರ ಸಾರ್ ಯಾವಾಗ ಬುಕ್ಸ್ ಬರೋದು? ಟುಮಾರೋ. ತೆಗಿಯೋ ಅವ್ರದ್ದು ಮ್ಯೂಟು. ಮಾತಾಡ್ಬೇಕು ಅಂತ ಇದ್ದಾರೆ. ಅವ್ರ ಮಗ ಸಂಜೀವ್ ಅಂತ ಅವ್ರ ಮಗ ಬಿಸಿ ಇದ್ದಾನೆ ಗುರುಗಳೇ. ಈ ಹಬ್ಬ ಅಲ್ವಾ, ಅಲ್ಲಿ ಅಲ್ಲೇ ಅವ್ರ ಮಗಲ್ಲೇನೋ ತಾಯಿದೇನೋ ತೊಂದ್ರೆ ಇದೆ ಅಂತ ಹೇಳ್ದ. ಅದ್ ನೋಡ್ಕೊಂಡು ಬರ್ತೀವಿ, ಅವನು ಕರ್ಕೊಂಡ್ ಬರ್ತೀನಿ ಗುರುಗಳೇ. ಬುಕ್ ಇದೆ, ತೋರಿಸ್ತೀನಿ. ಇದೆ ಅಲ್ಲ, ನಾನು ಯಾವ ತಗೊಂಡ್ಬಂದ್ಬಿಡ್ತೀನಿ. ಬೇಡ ಸಾರ್. ಅಷ್ಟೊಂದು ಆಯ್ತಾ? ಆಗಿಲ್ವಾ? ಸುಮ್ಮನೆ ಇದ್ ಮಾಡು, ಮ್ಯೂಟ್ ತೆಗಿಯೋ. ಯೋಗ ವಾಸಿಷ್ಠ ಸೂಪರ್. 7 ವಾಲ್ಯೂಮು. ಓಕೆ, 7 ವಾಲ್ಯೂಮ್ ಈ ತರದ್ದು. ಆಮೇಲೆ ಇನ್ನೂ ಕೆಲವು ಪುಸ್ತಕ ಮಹಾಭಾರತ ಅದು ಇದು ಇದೆ. ಅಲ್ಲ ಯಾವ ತಗೊಂಬರ್ಲ? ಯಾನು ಈಗ ನಾನು ಅವ್ರ ಜೊತೆ ಬರ್ತೀನಿ ಗುರುಗಳೇ, ನಾನು ತಗೊಂಡ್ಬರ್ತೀನಿ. ಅಲ್ಲ ನೀವು ಯಾವ ತಗೊಂಡ್ಬಂದ್ಬಿಟ್ಟು ತಗೊಂಡ್ಬರ್ತೀನಿ. ಯಾವ ನಿಧಾನ ಬರ್ರಿ ನೀವು ಸಾರ್. ನನ್ ಮಾತು ಕೇಳಿಸ್ಕೊಳ್ಳಿ. ನಾನು 2 ವೀಲರ್ ಕಳಿಸ್ತೀನಿ. 2 ವೀಲರ್ ಎಲ್ಲ ತಗೊಂಡ್ಬಂದ್ಬಿಡ್ತೀನಿ. ಆಮೇಲೆ ನಿಧಾನ ಅವ್ರ ಜೊತೆ ಬರ್ರಿ ನೀವು. ಅದ್ ಬೇಕಾದ್ರೂ ಮಾಡ್ತೀನಿ. ಹಂಗ್ ಮಾಡಿ. ಹೋಗಿ ತಗೊಂಬರ್ರ, ಕಳ್ಸ್ಕೊಡ್ತೀನಿ. ಇವಾಗ ನಿಮ್ಗೆ ಕೆಲಸ ಇಲ್ವಂತೆ, ಬರ್ತಾರಂತೆ. ಅಲ್ಲ ಇವಾಗ ಇಲ್ಲ, ಸಾಯಂಕಾಲ ಬರ್ಲಿ ಗುರುಗಳೇ. ಯಾಕೆ ಹೊರಟ್ರು? ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಸ್ವಲ್ಪ ಹೋಗ್ಬೇಕು ನಾನು. ಹೌದಾ? ಸಂಜೆ ಎಷ್ಟೊತ್ತು ಬರ್ಬೇಕು? ಸರಿ, ನಾನು 5 ಗಂಟೆ 4 ಗಂಟೆ ಮೇಲೆ ಯಾವಾಗ ಬೇಕಾದ್ರೂ ಬರ್ಲಿ. 4 ಗಂಟೆ ಬರ್ಕೊಳ. ಒಬ್ಬನೇ ದೇವ, ಎಲ್ಲಾ ಭೂತಗಳು ಹೊಕ್ಕಿದ್ದಾನೆ. ಎಲ್ಲಾ ಭೂತಗಳು ತುಂಬಿಕೊಂಡಿದ್ದಾನೆ. ಕರ್ಮಾಧ್ಯಕ್ಷರಾಗಿದ್ದಾನೆ. ಎಲ್ಲಾ ಭೂತಗಳಲ್ಲೂ ಮೇಲಿದ್ದು ವಾಸವಾಗಿದ್ದಾನೆ. ಎಲ್ಲ ಭೂತಗಳು ಅಧಿವಾಸನಾಗಿದ್ದಾನೆ. ಅವನೇ ಸಾಕ್ಷಿ, ಅವನೇ ಚಿನ್ಮಾತ್ರ. ಅವನು ಕೇವಲ ಬರೀ ಪ್ಯೂರ್ ಕೇವಲ ಅಂದ್ರೆ ಕೇವಲ ನಿರ್ಗುಣವಾಗಿದ್ದಾನೆ. ಡಾಕ್ಟರ್ ಸಾಬ್ ಹೋಗ್ಬೇಕಾ ಆಸ್ಪತ್ರೆ? ನಿರ್ಗುಣ ಕೇವಲನು ನಿರ್ಗುಣ ಇದ್ದಾನೆ. ಕೇವಲನ ಗೂಢ ಅಂತಂದ್ರೆ ಏನು? ದೂರ. ಗೂಢ ಅಂದ್ರೆ ಹೊಕ್ಕಿದ್ದಾನೆ ಅಂತ. ಹೃದಯ ಹೊಕ್ಕಿದ್ದಾನೆ ಅಂತ. ಬಚ್ಚಿಟ್ಕೊಂಡು ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾನೆ. ನಿಮ್ ಜೊತೆಲೇ ಇದ್ದು ನಿಮ್ಗೆ ಕಾಣ್ತಾ ಇಲ್ಲ ಅವನು. ಗುಹು ಸಂಭರಣೆ ಗೂಢ. ಫೋನ್ ಮಾಡ್ರಿ ಅವ್ರಿಗೆ. ಈ ಕಾನ್ಸ್ಟಿಪೇಷನ್ ಏನ್ ಮಾಡೋದಕ್ಕೆ ಮೆಡಿಸಿನ್ ಕೊಡ್ತೀನಿ ಅಂತ ಕೊಡ್ಲಿ. ಅದು ಇದೆಲ್ಲ ಆಗುತ್ತೆ ಅಂದ್ರೆ ಬೇಡ ಮಾಡ್ಬೇಡಿ. ಅವ್ರು ಹೇಗೆ ಅಂದ್ರೆ, ಇವಾಗ ನೀವು 4-5 ಪ್ರಾಬ್ಲಮ್ ಹೇಳಿದ್ರೆ ಎಲ್ಲ ಒಟ್ಟಿಗೆ ಹಾಕ್ತಾರ. ಒಂದೇ ಸಲ ತಗೋಬಹುದು. ಸರಿ, ಇವಾಗ ಬೇರೆ ತಗೊಳ್ಳೇಬೇಕು ನಾನು. ಹೌದಾ? ತರ್ತೀನಿ. ಇನ್ನೊಂದು 4-5 ಸಲ ತಗೋಬೇಕು. ಅದನ್ನು ಏನ್ ಕೆಲಸ? ಏನೇನ್ ಕೆಲಸ ಇಲ್ಲಪ್ಪ, ತಗೊಂಡಾರಪ್ಪ. ಕೆಲಸ ಆಗತ್ತಲ್ಲ ನಿಮ್ಗೆ. ಹೇಳ್ಬಿಟ್ಟು ಅಲ್ಲಿ ಹೋಗಿ ಫೋನ್ ಮಾಡಿಸ್ತೀನಿ. ಹೌದಾ? ಅವ್ರಿಗೆ ಸಿಂಟಮ್ಸ್ ಹೇಳಿ. ಬಹಳ ಹಿಂಸೆ ಆಗ್ತಾ ಇದೆ. ನಿನ್ನೆನೆ ಹೇಳ್ಬಿಟ್ಟಿದ್ರೆ ಮರ್ತೋಯ್ತು. ಗುಳಿಗೆಗೆ ಎಲ್ಲ ಹಾಕ್ಬಿಟ್ರು. ಹೌದಾ? ಅದೇ ನಂಗೆ 3-4 ಪ್ರಾಬ್ಲಮ್ ಇದ್ರು ಒಂದೇ ಇದಕ್ಕೆ ಹಾಕೊಡ್ತಾರೆ. ತಗೊಂಡೋಗ್ತೀರಾ? ತಗೊಂಡೋಗಿ ಮಾಡಲ್ಲ, ಹಂಗ ಮಾಡಲ್ಲ ಅವ್ರು. ಇದಕ್ಕೆ ಮತ್ತೆ ಹಾಕಿಲ್ಲ. ಯಾವಾಗ ಹತ್ತಿರ 1 0 ಹೋಗುತ್ತೋ ಗೊತ್ತಿಲ್ಲ. ಹತ್ತಿದೆ 1 0 ಹೋಗುತ್ತೆ. ಕೇಳಲ್ಲ, ಇದಕ್ಕೆ ಹಾಕೊಡ್ತಾರೆ. ಕೇಳಿ
ಒಬ್ರು ನಮ್ಮ ಅದ್ವೈತ ವೇದಾಂತ ಒಬ್ಬರೇ ವಿದ್ಯಾರ್ಥಿಗಳು, ಹೇಳೋರೊಬ್ರು ಕೇಳೋರೊಬ್ರು. ಇದು ಅದ್ವೈತ ವೇದಾಂತದ ವಿಶೇಷ. ಕಾನ್ಸ್ಟಿಪೇಷನ್ ಆಗ್ತಿದ್ಯಾ? ತುಂಬಾ ಅದು ಬಹಳ ಕಷ್ಟ ಹೋಗೋದು. ತುಂಬಾ ಬಿಸಿನೀರು ಕುಡಿಬೇಕಂತೆ. ಬಿಸಿನೀರು ಕುಡಿದ್ರೆ ಕಾನ್ಸ್ಟಿಪೇಷನ್ ಸರಿ ಕುಡಿಬೇಕಾ? ಸರಿ ಕುಡಿಬೇಕಾ? ಡಾಕ್ಟ್ರೆ, ನಿನ್ನೆ ಗುರುಗಳಿಗೆ ಬಂದು ತಗೊಂಡ್ ಅವರು ಒಂದು ಹೇಳಕ್ ಮಕ್ಕಳೋದಂತೇನೆ, ಕಾನ್ಸ್ಟಿಪೇಷನ್ ಆಗ್ತಾ ಇದೆ ತುಂಬಾ. ಈಗ ಅದೇ ಮಾತ್ರನೇ ತರಲ್ಲ, ಅದಕ್ಕೆ ಆಡ್ ಮಾಡ್ಕೊಡ್ತೀರಾ ಹೇಗೆ? ಸಪರೇಟ್ ಓಕೆ. ನೆಕ್ಸ್ಟ್ ಟೈಮ್ ಅಲ್ಲಿ ಕೊಡೋಣ. ಇವಾಗ ಬರೋಣ. ಸರಿ ಆಗಲ್ಲ, ಇವಾಗ ನಾವು ಉಳಿದ ಕುಸ್ಪಾರ. ಸರಿ ಆಯ್ತು, 15 ದಿನ ಆದ್ಮೇಲೆ ಬರ್ತೀನಿ. ಓಕೆ. వెన్నీరన్ను అనండి నానే వెన్నీరన్ನೇ ಹನಿ. వెన్నೀರ್ ಸಾಪ್ಟಾಗಿ ಹೆಂಗೋ ಅನ್ನ వెన్నೀರ ಕಂಟಿನ್ಯೂಸ್ ಅವರು ವಾರು ಎಲ್ಲ ಸಾಪ್ಟಾಗಿ